Hallelujah. 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 Thank you, Lord. Thank you, Lord Jesus. ವಂದನೆಗಳು ಯೇಸುವೇ. As everyone have joined from different parts of Karnataka, ಕರ್ನಾಟಕದ ವಿವಿಧ ಭಾಗಗಳಿಂದ ಎಲ್ಲರೂ ಈ ಒಂದು ಆರಾಧನೆಗೆ ಸೇರಿದ್ದೀರಿ. let's all look unto Almighty Father. ನಾವೆಲ್ಲರೂ ಸೇನಾಧೀಶ್ವರನಾದ ತಂದೆಯನ್ನು ನಾವು ವೀಕ್ಷಿಸಿ ನೋಡೋಣ. That all our mind and heart should look to the Father for this new month. ಎಲ್ಲ ನಮ್ಮ ಮನಸ್ಸು ನಮ್ಮ ಹೃದಯವು ಈ ಹೊಸ ತಿಂಗಳಿನಲ್ಲಿ ನಮ್ಮ ತಂದೆಯಾದ ದೇವರನ್ನು ವೀಕ್ಷಿಸಿ ನೋಡಲಿ. Wherever you are this morning, ಈ ಮುಂಜಾನೆಯಲ್ಲಿ ನೀವು ಎಲ್ಲೇ ಇದ್ದರೂ, however you are this morning, ಈ ಮುಂಜಾನೆಯಲ್ಲಿ ನೀವು ಹೇಗೆ ಇದ್ದರೂ, believe in one thing. ಒಂದರಲ್ಲಿ ನೀವು ವಿಶ್ವಾಸವುಳ್ಳವರಾಗಿರಿ. We all are covered in the body of Christ. ನಾವೆಲ್ಲರೂ ಯೇಸು ಕ್ರಿಸ್ತನ ದೇಹದಲ್ಲಿ ಅಳವಡಿಸಿಕೊಂಡಿದ್ದೇವೆ. Maybe you are far from me. ನನಗಿಂತ ನೀವು ಒಂದು ವೇಳೆ ದೂರದಲ್ಲಿರಬಹುದು. We all are far from different places. ನಾವೆಲ್ಲರೂ ವಿವಿಧ ಸ್ಥಳಗಳಿಂದ ಒಬ್ಬರಿಗೊಬ್ಬರು ದೂರವಾಗಿರಬಹುದು. But remember, ಆದರೆ ಒಂದನ್ನು ಜ್ಞಾಪಿಸಿಕೊಳ್ಳಿ, we all are in one body. Jesus is covered completely over us. ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನೆಂಬ ಒಂದೇ ದೇಹದಲ್ಲಿ ಆತನು ಆವರಿಸಿಕೊಂಡಿದ್ದಾನೆ. Wherever you are this morning, ಈ ಮುಂಜಾನೆಯಲ್ಲಿ ನೀವು ಎಲ್ಲೇ ಇದ್ದರೂ, it's completely covered by the body of Christ. ಯೇಸು ಕ್ರಿಸ್ತನ ದೇಹದಲ್ಲಿ ನಾವೆಲ್ಲರೂ ಅಳವಡಿಸಿಕೊಂಡಿದ್ದೇವೆ, ಆವರಿಸಿಕೊಂಡಿದ್ದೇವೆ. The same blood is flowing to every part of the body. ಅದೇ ರಕ್ತವು ಶರೀರದ ಎಲ್ಲ ಭಾಗಗಳಲ್ಲಿಯೂ ಹರಿಯುತ್ತಿದೆ. The blood that flows to the head is the same blood that flows to the leg also. ತಲೆಗೆ ಹರಡುವಂತ ರಕ್ತವು ಅದೇ ರಕ್ತವು ಕಾಲಿನ ಪಾದಕ್ಕೂ ಹರಡುವಂತದ್ದಾಗಿದೆ. Jesus Christ is the head and the church is the body. The same blood flows to every part of the Karnataka. ಯೇಸು ಕ್ರಿಸ್ತನು ತಲೆಯಾಗಿದ್ದಾನೆ, ಸಭೆಯಾದದ್ದು ದೇಹವಾಗಿದೆ. ಅದೇ ರಕ್ತವು ಕರ್ನಾಟಕದ ಎಲ್ಲ ಪ್ರದೇಶಗಳಲ್ಲಿ ಹರಡುತ್ತಿದೆ. Wherever you are this morning, my pastor, you are under the same blood. We all are covered in the body of Christ. ಈ ಮುಂಜಾನೆಯಲ್ಲಿ ನನ್ನ ಬೋಧಕರೇ ಎಲ್ಲೇ ಇದ್ದರೂ ಅದೇ ಯೇಸು ಕ್ರಿಸ್ತನ ರಕ್ತವು ಆ ದೇಹದಲ್ಲಿ ಹರಿಯುವುದರಿಂದ ನಾವೆಲ್ಲರೂ ಆ ದೇಹದಲ್ಲಿ ಅಳವಡಿಸಿಕೊಂಡಿದ್ದೇವೆ. The same presence what we are experiencing here will be the same presence in your house right now wherever you are. ನಾವು ಇಲ್ಲಿ ಅನುಭವಿಸುತ್ತಿರುವಂತ ದೇವರ ಪ್ರಸನ್ನತೆಯು ಅದೇ ಪ್ರಸನ್ನತೆಯು ನಿಮ್ಮ ಮನೆಯಲ್ಲಿಯೂ ನೀವು ಯಾವ ಸ್ಥಳದಲ್ಲಿದ್ದೀರೋ ಅದೇ ಸ್ಥಳದಲ್ಲಿ ಈ ಪ್ರಸನ್ನತೆಯು ಆವರಿಸಿಕೊಂಡಿದೆ. Never feel you are alone, never feel you are seeing us through your mobile phone, but believe we all are together in the body of Christ. ನಾನು ಪ್ರತ್ಯೇಕವಾಗಿದ್ದೇನೆ, ಏಕಾಂತವಾಗಿದ್ದೇನೆ ಎಂಬುದಾಗಿ ಚಿಂತಿಸಬೇಡಿ. ನೀವು ಎಲ್ಲೇ ಇದ್ದರೂ ನಾವೆಲ್ಲರೂ ಯೇಸು ಕ್ರಿಸ್ತನ ದೇಹದಲ್ಲಿ ಅಳವಡಿಸಿದ್ದೇವೆ. I pray in every house where my voice is heard, may the presence fill in that house. ನನ್ನ ಶಬ್ದವು ಯಾವ ಮನೆಯಲ್ಲಿ ಕೇಳುತ್ತಿದೆಯೋ ಅಲ್ಲಿ ಎಲ್ಲವೂ ನನ್ನ ದೇವರ ಪ್ರಸನ್ನತೆಯು ತುಂಬಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. I pray the Holy Spirit will completely fill you and the house and the family as you are listening to this voice. ಈ ಶಬ್ದವನ್ನು ಕೇಳುತ್ತಿರುವಾಗ ನಾನು ಆ ಪವಿತ್ರಾತ್ಮನ ಒಂದು ಪ್ರಸನ್ನತೆಯು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮನೆಯನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. I pray the power of the Holy Spirit will cover every pastor who's listening today. ಈ ದಿನದಲ್ಲಿ ಕೇಳುತ್ತಿರುವಂತ ಎಲ್ಲಾ ಬೋಧಕರುಗಳಿಗೂ ಆ ದೇವರ ಪ್ರಸನ್ನತೆಯು ಆವರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. I pray all the believers will be filled with the Holy Spirit as you're listening to this voice. ಈ ಶಬ್ದವನ್ನು ಕೇಳುತ್ತಿರುವಂತ ಎಲ್ಲಾ ವಿಶ್ವಾಸಿಗಳಿಗೂ ದೇವರ ಪ್ರಸನ್ನತೆಯು ತುಂಬಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. We all are together with the Holy Spirit. ನಾವೆಲ್ಲರೂ ಪವಿತ್ರ ಆತ್ಮನಿಂದ ಒಟ್ಟಾಗಿ ಸೇರಿದ್ದೇವೆ.
Hallelujah. Hallelujah. Come on, wherever you are, lift up your hands and say, Father, we praise you. ನೀವು ಎಲ್ಲೇ ಇದ್ದರೂ ನಿಮ್ಮ ಹಸ್ತಗಳನ್ನು ಎತ್ತಿ ನೀವು ಹೇಳಿ, ತಂದೆಯೇ ನಿಮ್ಮನ್ನು ನಾವು ಸ್ತುತಿಸುತ್ತೇವೆ. For 1 minute, can you praise the Father? ಒಂದು ನಿಮಿಷ ನಾವು ತಂದೆಯನ್ನು ಸ್ತುತಿಸೋಣ. Just say, thank you, Father. ವಂದನೆಗಳು ಎಂಬುದಾಗಿ ಹೇಳೋಣ. Thank you, Lord. ವಂದನೆಗಳು ದೇವರೇ. Thank you for everything. ಎಲ್ಲಾ ಕಾರ್ಯಗಳಿಗೋಸ್ಕರ ವಂದನೆಗಳು. Thank you for this wonderful morning. ಈ ಅದ್ಭುತವಾದ ಮುಂಜಾನೆಗಾಗಿ ವಂದನೆಗಳು. Thank you for this wonderful day. ಈ ಅದ್ಭುತವಾದ ದಿನಕ್ಕಾಗಿ ವಂದನೆಗಳು. Thank you that today I'm alive to call you Father. ಈ ದಿನದಲ್ಲಿ ನಾನು ನಿಮ್ಮನ್ನು ತಂದೆ ಎಂಬುದಾಗಿ ಕರೆಯುವುದಕ್ಕೆ ನೀವು ಕೊಟ್ಟಂತ ಈ ಸೌಭಾಗ್ಯಕ್ಕಾಗಿ ವಂದನೆಗಳು. Oh, we praise you, Lord. ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೆ. Oh, we praise you, Lord. ಓ ನಿಮ್ಮನ್ನು ನಾವು ಆರಾಧಿಸುತ್ತೇವೆ ಕರ್ತನೆ. Lord, we praise you for who you are. ನೀವು ಯಾರೆಂಬುದನ್ನು ಅರಿತು ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. Thank you for calling us. ನಮ್ಮನ್ನು ಕರೆದದ್ದಕ್ಕಾಗಿ ವಂದನೆಗಳು. Thank you for allowing us to serve you. ನಮ್ಮನ್ನು ನಿಮಗೆ ಸೇವೆ ಮಾಡುವುದಕ್ಕೆ ಅನುಮತಿಸಿದ್ದಕ್ಕಾಗಿ ವಂದನೆಗಳು. Thank you for choosing us. ನಮ್ಮನ್ನು ಆರಿಸಿಕೊಂಡದ್ದಕ್ಕಾಗಿ ವಂದನೆಗಳು. Oh, thank you, Lord. ವಂದನೆಗಳು ದೇವರೇ. Speak to us. ನಮ್ಮೊಂದಿಗೆ ಮಾತನಾಡಿ. Speak to us this morning. ಈ ಮುಂಜಾನೆಯಲ್ಲಿ ನಮ್ಮೊಂದಿಗೆ ಮಾತನಾಡಿ. Give me that one word. ನಮಗೆ ಒಂದು ವಾಕ್ಯವನ್ನು ಕೊಡಿ. That will change my life today. ನನ್ನ ಜೀವನವನ್ನು ಈ ದಿನದಲ್ಲಿ ಅದು ಬದಲಾಯಿಸುವಂತ ವಾಕ್ಯವಾಗಿರಲಿ. Give me a life-giving word. ನನಗೆ ಜೀವವನ್ನು ಕೊಡುವಂತ ವಾಕ್ಯವನ್ನು ಕೊಡಿ. Let it not be another sermon, but Lord, let this be a word from heaven this morning to me. ಇದು ಇನ್ನೊಂದು ಆರಾಧನೆಯಾಗಿ ಅಲ್ಲ, ಈ ದಿನದಲ್ಲಿ ಈ ವಾಕ್ಯವು ನನ್ನ ಜೀವನವನ್ನು ಬದಲಾಯಿಸುವಂತದ್ದಾಗಿ ಈ ಮುಂಜಾನೆಯಲ್ಲಿ ಒಂದು ವಾಕ್ಯವನ್ನು ಕೊಡಿ. Speak to us, Lord. ನೀವು ನಮ್ಮೊಂದಿಗೆ ಮಾತನಾಡಿ ದೇವರೇ. In Jesus' name I pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್. Praise the Lord. Praise the Lord. I welcome everybody in the matchless name of our Lord and Savior Jesus Christ. ಸರಿಸಾಟಿ ಇಲ್ಲದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. It's so happy and glad that today we all are together meditating the word on the first day of the month early morning. ಈ ಒಂದು ಹೊಸ ತಿಂಗಳಿನ ಮುಂಜಾನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವುದು ಬಹಳ ಹರ್ಷಾನಂದಕರವಾಗಿದೆ. Hallelujah. 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 I was asking God, what would you like to talk to your pastors, your servants? ನಾನು ದೇವರನ್ನು ಈ ಮುಂಜಾನೆಯಲ್ಲಿ ಕೇಳಿದೆ, ದೇವರೇ ನಿಮ್ಮ ಸೇವಕರುಗಳಿಗೆ, ನಿಮ್ಮ ಬೋಧಕರುಗಳಿಗೆ ಯಾವ ವಾಕ್ಯದ ಮುಖಾಂತರ ನೀವು ಮಾತನಾಡಲು ಬಯಸುತ್ತೀರಾ? When God gave me this word, I was like surprised and I was laughing myself. ಈ ವಾಕ್ಯವನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾನು ನನ್ನಷ್ಟಕ್ಕೆ ನಾನು ನಗುತ್ತಲಿದ್ದೆ. When God gave me this word, I was surprised. ದೇವರು ಈ ವಾಕ್ಯವನ್ನು ನನಗೆ ಕೊಟ್ಟಿದ್ದರಿಂದ ನಾನು ಆಶ್ಚರ್ಯಭರಿತನಾದೆ. And I was laughing. ನಾನು ಹಾಗೆ ನಗುತ್ತಲಿದ್ದೆ. Hallelujah. Hallelujah. I wanted to tell you. ನಾನು ನಿಮಗೆ ಒಂದನ್ನು ಹೇಳಲಿ. God wants to ask you a question. ದೇವರು ಈ ಮುಂಜಾನೆಯಲ್ಲಿ ನಿಮ್ಮನ್ನು ಕುರಿತು ಒಂದು ಪ್ರಶ್ನೆಯನ್ನು ಕೇಳಲಿದ್ದಾನೆ. Let's turn our books to Jonah. ನಮ್ಮ ಒಂದು ವೇದ ಪುಸ್ತಕವನ್ನು ಯೋನನಿಗೆ ಬರೆದ ಒಂದು ಆ ಪುಸ್ತಕಕ್ಕೆ ತಿರುಗಿಕೊಳ್ಳೋಣ. 4th chapter. 4ನೆಯ ಅಧ್ಯಾಯ verse 4. 4ನೆಯ ವಚನವನ್ನು ಓದಲು ಕೇಳೋಣ. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. Hallelujah. Hallelujah. But the Lord replied, is it right for you to be angry? ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂಬುದಾಗಿ ಯೆಹೋವನು ಕೇಳಿದನು. How many of you are angry upon God today? ಈ ದಿನದಲ್ಲಿ ದೇವರ ಮೇಲೆ ನೀವು ಎಷ್ಟು ಜನರು ಕೋಪವುಳ್ಳವರಾಗಿದ್ದೀರಾ? Amen. Amen. When I read this, how many of you are angry on your God? ನಾನು ಈ ವಾಕ್ಯವನ್ನು ಓದಿದಾಗ ಎಷ್ಟು ಜನರು ನೀವು ನಿಮ್ಮ ದೇವರ ಮೇಲೆ ಕೋಪವುಳ್ಳವರಾಗಿದ್ದೀರಾ? God is asking. God replied to Jonah, is it right for you to be angry on me, Jonah? ಯೋನನಿಗೆ ಯೆಹೋವನು ಈ ರೀತಿಯಾಗಿ ಕೇಳಿದನು, ಯೋನನೇ, ನೀನು
ನೀನು ನನ್ನ ಮೇಲೆ ಸಿಟ್ಟುಗೊಂಡಿರುವುದಕ್ಕೆ ಇದು ಸರಿಯೇ? Amen. ಆಮೆನ್. I've never seen a God who comes and talks to us like a friend and saying, "Are you angry on me? And is it right to be angry on me?" ನಾನು ಇದುವರೆಗೂ ಯಾರನ್ನು ನೋಡಲಿಲ್ಲ. ಒಬ್ಬ ದೇವರು ಬಂದು ಒಬ್ಬ ಮನುಷ್ಯನ ಬಳಿಯಲ್ಲಿ ನೀನು ನನ್ನ ಮೇಲೆ ಕೋಪಗೊಂಡಿದ್ದೀಯಾ ಎಂಬುದಾಗಿ ಒಬ್ಬ ಸ್ನೇಹಿತನು ಕೇಳುವ ಹಾಗೆ ಕೇಳಿದ್ದನ್ನು. Hallelujah. Hallelujah. See, Jonah was upset here. ಯೋನನು ಇಲ್ಲಿ ಒಬ್ಬ ಒಂದು ಬೇಸರದಲ್ಲಿದ್ದಾನೆ. Because it did not happen the way he wanted it to happen. ಯಾಕೆಂದರೆ ಅವನು ಯಾವ ರೀತಿಯಲ್ಲಿ ಬಯಸಿದನೋ ಆ ರೀತಿಯಲ್ಲಿ ಅವನು ಬಯಸಿದಂತ ಕಾರ್ಯವು ನಡೆಯಲಿಲ್ಲ. We all know the story of Jonah. ಯೋನನ ಕಥೆಯು ನಮ್ಮೆಲ್ಲರಿಗೂ ಗೊತ್ತು. So chapter 4 starts like this. 4ನೇ ಅಧ್ಯಾಯ ಈ ರೀತಿಯಾಗಿ ಪ್ರಾರಂಭವಾಗುತ್ತಿದೆ. But Jonah seems very wrong and he became angry. He prayed to the Lord, "Isn't this what I said, Lord, when I was still at home?" ಇದರಿಂದ ಯೋನನಿಗೆ ಬಹು ಕರಕರೆಯಾಯಿತು. ಅವನು ಸಿಟ್ಟುಗೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದೆನಷ್ಟೇ. This is what I tried to fought by fleeing to Tarshish. I knew that you are gracious and compassionate God. ನೀನು ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾ ಕೃಪೆಯು ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೆ ತಾರ್ಷೀಸ್ಗೆ ಓಡಿ ಹೋಗಲು ತ್ವರೆಪಟ್ಟೆನು. You are slow to anger and abounding in love, a God who relents from sending calamities. ನೀನು ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಆಗಿದ್ದೀಯಾ. Hallelujah. Hallelujah. Pastor, see how nicely Jonah has understand our God. ನನ್ನ ಬೋಧಕರೇ, ಇಲ್ಲಿ ನೋಡಿ, ಯೋನನು ಎಷ್ಟು ಅಂದವಾಗಿ ತನ್ನ ದೇವರನ್ನು ಅರ್ಥ ಮಾಡಿಕೊಂಡಿದ್ದಾನೆ. I knew ನನಗೆ ಗೊತ್ತು that you are gracious. ನೀನು ದಯೆಯುಳ್ಳ ದೇವರು ಎಂಬುದಾಗಿ. Hallelujah. Hallelujah. See, the God whom I worship is a gracious God. Is God filled with grace. ನಾನು ಆರಾಧಿಸುವಂತ ದೇವರು ದಯೆಯಿಂದ ತುಂಬಿದವನಾಗಿದ್ದಾನೆ. And is a God of compassionate. ಆತನು ಕನಿಕರವುಳ್ಳ ದೇವರಾಗಿದ್ದಾನೆ. Hallelujah. Hallelujah. My pastor, today the God whom we worship is God of full of grace and full of compassionate. ನನ್ನ ಬೋಧಕರೇ, ಈ ದಿನದಲ್ಲಿ ನಾವು ಆರಾಧಿಸುವಂತ ನಮ್ಮ ದೇವರು ಆತನು ಪರಿಪೂರ್ಣವಾಗಿ ದಯೆಯು ಪರಿಪೂರ್ಣವಾದಂತ ಕನಿಕರವು ತುಂಬಿದವನಾಗಿದ್ದಾನೆ. He is slow to anger ಆತನು ಕೋಪಗೊಳ್ಳುವುದರಲ್ಲಿ ತಾಳ್ಮೆಯುಳ್ಳವನಾಗಿದ್ದಾನೆ. and abounding in love. ಆತನು ಪ್ರೀತಿಯಲ್ಲಿ ಅಪರಿಮಿತವಾದ ಪ್ರೀತಿಯನ್ನು ಹೊಂದಿದವನಾಗಿದ್ದಾನೆ. Hallelujah. Hallelujah. See, that's why I told you, I know about you. You are full of mercy, full of compassionate. You are slow to anger. I know that you will not destroy the people of Nineveh. ನನಗೆ ಗೊತ್ತು ದೇವರೇ, ನೀನು ಅಧಿಕವಾಗಿ ದಯೆಯು ಕನಿಕರವು ದೀರ್ಘ ಶಾಂತಿಯು ತುಂಬಿದವನಾಗಿರುವುದರಿಂದ ನೀನು ನಿನಿವೆ ಪಟ್ಟಣವನ್ನು ಅಳಿಸುವುದಿಲ್ಲ ಎಂಬುದಾಗಿ ನನಗೆ ಗೊತ್ತು. That is why I told you, I will never do this for you. ಆದ್ದರಿಂದಲೇ ನಾನು ನಿಮಗೆ ಹೇಳಿದೆ, ಇದನ್ನು ನಾನು ಮಾಡುವುದಿಲ್ಲ ಎಂಬುದಾಗಿ. See, you have done the same thing. ಆದರೆ ನೀನೀಗ ಅದನ್ನೇ ಮಾಡಿದ್ದೀಯಾ. You did not destroy the people of Nineveh. ನೀನು ನಿನಿವೆ ಜನರನ್ನು ನಾಶಪಡಿಸಲಿಲ್ಲ. See that conversation. ಈ ಒಂದು ಚರ್ಚೆಯನ್ನು ನೋಡಿ, It's like God and Jonah are partner. ಇಲ್ಲಿ ದೇವರು ಮತ್ತು ಯೋನನು ಒಬ್ಬರಿಗೊಬ್ಬರು ಪಾರ್ಟ್ನರ್ ಆಗಿದ್ದಾರೆ. Amen. ಆಮೆನ್. Pastor, the service that God has called us to do on this earth is God and me, God and you are partners. ಬೋಧಕರೇ, ದೇವರು ನಮ್ಮನ್ನು ಈ ಲೋಕದಲ್ಲಿ ಸೇವೆ ಮಾಡುವುದಕ್ಕೆ ಕರೆದಿದ್ದು ನಾನು ದೇವರು, ನೀವು ದೇವರು ಪಾಲುಗಾರರಾಗಿದ್ದೀರಾ. You and God are partners.
ನೀನು ಮತ್ತೆ ದೇವರು ಪಾಲುಗಾರರಾಗಿದ್ದೀರಾ. God wants to do something on this earth with you. He wants to do His will on this earth through you. ದೇವರು ಈ ಆತನ ಒಂದು ಚಿತ್ತವನ್ನು ಈ ಭೂಮಿಯಲ್ಲಿ ಮಾಡುವುದಕ್ಕೆ ನಿನ್ನ ಮುಖಾಂತರ ಆತನು ಮಾಡುವುದಕ್ಕೆ ಬಯಸುತ್ತಾನೆ. But sometimes ಆದರೆ ಕೆಲವು ಸಮಯಗಳಲ್ಲಿ the ministry doesn't go the way you wanted it to go. ನೀನು ಬಯಸಿದಂತ ಒಂದು ರೀತಿಯಲ್ಲಿ ಆ ನಿನ್ನ ಸೇವೆಯು ನಡೆಯುವುದಿಲ್ಲ. Your life doesn't go the way you wanted it to go. ನಿನ್ನ ಜೀವನವು ನೀನು ಬಯಸಿದ ರೀತಿಯಲ್ಲಿ ನಡೆಯುವುದಿಲ್ಲ. Sometimes doesn't go the way you ask God to go. ನೀನು ದೇವರನ್ನು ಈ ರೀತಿಯಾಗಿ ನನ್ನ ಜೀವನದಲ್ಲಿ ಹೋಗಬೇಕೆಂಬುದಾಗಿ ಕೇಳಿದಂತ ರೀತಿಯಲ್ಲಿ ಜೀವನವು ಹೋಗುವುದಿಲ್ಲ. Sometimes God is asking you to tell something, but after that it is not happening. ದೇವರು ಕೆಲವು ಸಮಯಗಳಲ್ಲಿ ಇದನ್ನು ಹೇಳು ಎಂಬುದಾಗಿ ಹೇಳುವಾಗ ಆದ ಕೆಲವು ಸಮಯದ ನಂತರ ಅದು ನಡೆಯುವುದಿಲ್ಲ. Amen. ಆಮೆನ್. Don't be angry on God. ಆದರೆ ನೀವು ದೇವರ ಮೇಲೆ ಕೋಪಗೊಳ್ಳಬೇಡಿ. Amen. ಆಮೆನ್. See, even though we are partners, even though God looks us as a partner, but end of the day, He is God. ದೇವರು ನಮ್ಮನ್ನು ಒಬ್ಬ ಪಾಲುಗಾರನಾಗಿ ಒಬ್ಬ ಪಾರ್ಟ್ನರ್ ಆಗಿ ನೋಡಿದರೂ ಸಹ ಕಡೆಯಲ್ಲಿ ಆತನು ನಮಗೆ ದೇವರಾಗಿದ್ದಾನೆ. Hallelujah. Hallelujah. Are you angry this morning on God? Why this happened to me? Why this happened to my family? Why I am not well? Why I am sick? Are you angry asking God, I am running for you every day. I am doing ministry for you every day. But why did you allow this to happen in my family? Are you angry this morning upon God? ಈ ಮುಂಜಾನೆಯಲ್ಲಿ ನೀವು ದೇವರ ಮೇಲೆ, ದೇವರೇ ಇದು ಯಾಕೆ ನನಗೆ ನಡೆಯಿತು, ಇದು ನನ್ನ ಕುಟುಂಬಕ್ಕೆ ಯಾಕೆ ನಡೆಯಿತು, ನನ್ನ ಆರೋಗ್ಯದಲ್ಲಿ ಯಾಕೆ ನನಗೆ ಅನಾರೋಗ್ಯ ಉಂಟಾಯಿತು, ನನ್ನ ಕುಟುಂಬದಲ್ಲಿ ಯಾಕೆ ಅನಾರೋಗ್ಯ ಉಂಟಾಯಿತು ಎಂಬುದಾಗಿ ನೀವು ಚಿಂತಿಸಿ ಈ ಮುಂಜಾನೆಯಲ್ಲಿ ದೇವರ ಮೇಲೆ ನೀವು ಕೋಪ ಉಳ್ಳವರಾಗಿದ್ದೀರಾ? Just like Jonah, are you also angry? It did not go well. I am not going to do ministry. Oh, this did not happen as you said. So I don't believe in my God. Are you angry? ಯೋನನ ಹಾಗೆ, ಅಯ್ಯೋ ನೀವು ಹೇಳಿದ್ದು ಈ ರೀತಿಯಾಗಿ ನನ್ನ ಸೇವೆಯಲ್ಲಿ ನಡೆಯುತ್ತಿಲ್ಲ, ಆದ್ದರಿಂದ ನಾನು ಇದನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳಿ ನೀವು ಯೋನನ ಹಾಗೆ ದೇವರ ಮೇಲೆ ಕೋಪ ಉಳ್ಳವರಾಗಿದ್ದೀರಾ? Jonah was angry on God. ಯೋನನು ದೇವರ ಮೇಲೆ ಕೋಪ ಉಳ್ಳವನಾಗಿದ್ದನು. Can you imagine human being angry on the Almighty God who created heaven and earth? ಸ್ವಲ್ಪ ಊಹಿಸಿ ನೋಡಿ, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರ ಮೇಲೆ ಒಬ್ಬ ಸಾಧಾರಣ ಮನುಷ್ಯನು ಕೋಪಗೊಳ್ಳುವುದು ಸರಿಯೇ? And God is coming and asking, are you angry on me? ದೇವರು ಬಂದು ಯೋನನನ್ನು ಕೇಳುತ್ತಿದ್ದಾನೆ, ಯೋನನೇ ನನ್ನ ಮೇಲೆ ನಿನಗೆ ಕೋಪವಾ? My heart broke when I read that was, who am I? Who am I? The Almighty God is coming and asking me, are you angry? ಈ ವಾಕ್ಯವನ್ನು ಓದಿದಾಗ ನನ್ನ ಹೃದಯವು ಒಡೆದು ಹೋಯಿತು. ನಾನು ಎಷ್ಟರವನು, ನಾನು ಎಷ್ಟರ ಮಟ್ಟಿಗೆ ನನ್ನನ್ನು ಬಂದು ಸರ್ವಶಕ್ತನಾದ ದೇವರು ನೀನು ನನ್ನ ಮೇಲೆ ಕೋಪಗೊಂಡಿದ್ದೀಯಾ ಎಂಬುದಾಗಿ ಕೇಳುವುದಕ್ಕೆ. ಆಮೆನ್. Even if you are angry on your chief minister, he will not care who are you. You are angry, you are not angry, I damn care. Who are you? Even your chief minister doesn't bother you whether you are angry on him or you are not angry on him. ನೀನು ನಿನ್ನ ಸಾಧಾರಣವಾದಂಥ ಮುಖ್ಯಮಂತ್ರಿಯ ಮೇಲೆ ನೀನು ಕೋಪ ಉಳ್ಳವನಾಗಿದ್ದರೆ ಆತನು ನಿನ್ನ ಮೇಲೆ ಕಾಳಜಿನೇ ವಹಿಸುವುದಿಲ್ಲ. ನೀನು ಕೋಪ ಉಳ್ಳವನಾಗಿರು, ಇಲ್ಲದೆ ಬಿಡು, ನನಗೇನು ಅದರಿಂದ ಆಯಿತು ಎಂಬುದಾಗಿ ಇರುತ್ತಾನೆ. Because your anger will not affect your minister. ಯಾಕೆಂದರೆ ನಿನ್ನ ಕೋಪವು ನಿನ್ನ ಒಂದು ಮಂತ್ರಿಯನ್ನು ಅದು ಮಾಡುವುದಿಲ್ಲ. Your anger will not even disturb your corporator. ನಿನ್ನ ಒಂದು ಕೋಪವು ನಿನ್ನ ಕಾರ್ಪೊರೇಟರ್ ಅನ್ನು ಕೂಡ ಅದು ಯಾವ ಒಂದು ಡಿಸ್ಟರ್ಬ್ ಮಾಡುವುದಿಲ್ಲ. But I see God coming down and telling Jonah, are you angry on me, Jonah? ಆದರೆ ಇಲ್ಲಿ ನೋಡುತ್ತೇವೆ, ದೇವರೇ ಇಳಿದು ಬಂದು ಯೋನನ ಬಳಿಯಲ್ಲಿ ಕೇಳುತ್ತಿದ್ದಾನೆ, ಯೋನನೇ ನನ್ನ ಮೇಲೆ ನಿನಗೆ ಕೋಪವೇ? Pastor,
God loves you so much. God ಬೋಧಕರೇ, loves all of us so much. ಬೋಧಕರೇ, ದೇವರು ನಿನ್ನನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸುತ್ತಾನೆ, ನಮ್ಮೆಲ್ಲರನ್ನು ಆತನು ಪ್ರೀತಿಸುವವನಾಗಿದ್ದಾನೆ. He wants to come and tell you, please don't be angry on me. ಆತನು ಬಂದು ನಮ್ಮ ಬಳಿಯಲ್ಲಿ ಹೇಳುವವನಾಗಿದ್ದಾನೆ, ದಯವಿಟ್ಟು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡ. Jonah, don't be angry on me. ಯೋನನೇ, ನನ್ನ ಮೇಲೆ ಕೋಪವುಳ್ಳವನಾಗಿರಬೇಡ. You know who I am. ನಾನು ಯಾರೆಂಬುದನ್ನು ನೀನು You ಅರಿತವನಾಗಿದ್ದೀಯಾ. told me I am compassionate God. ನೀನು ಹೇಳಿದ್ದೀಯಾ ನಾನು ದಯೆಯುಳ್ಳ ದೇವರು ಎಂಬುದಾಗಿ. You told me I am full of love. ನಾನು ಪ್ರೀತಿಯುಳ್ಳ ದೇವರು ಎಂಬುದಾಗಿ ನೀನು ಹೇಳಿದ್ದೀಯಾ. You told me that I am slow to anger. ನಾನು ದೀರ್ಘ ಶಾಂತಿಯುಳ್ಳವನಾಗಿಯೂ ಕೋಪಿಸಿಕೊಳ್ಳದಂತ ದೇವರು ಎಂಬುದಾಗಿ ನೀನು ಹೇಳಿದ್ದೀಯಾ. You told me I am compassionate. ನಾನು ಕನಿಕರ ಉಳ್ಳ ದೇವರು ಎಂಬುದಾಗಿ ನೀನು ಹೇಳಿದ್ದೀಯಾ. You know about me. ನನ್ನ ಬಗ್ಗೆ ನೀನು ತಿಳಿದವನಾಗಿದ್ದೀಯಾ. But still, why are you angry on me? ಆದರೆ ಇನ್ನೂ ಸಹ ನೀನು ಯಾಕೆ ನನ್ನ ಮೇಲೆ ಕೋಪವುಳ್ಳವನಾಗಿದ್ದೀಯಾ. You know, I am not going to destroy that people. ನಾನು ಆ ಜನರನ್ನು ನಾಶಪಡಿಸುವುದಿಲ್ಲ ಎಂಬುದು ನಿನಗೆ ಗೊತ್ತು. They are my people, Jonah. ಅವರು ನನ್ನ ಜನರು ಯೋನನೇ. I wanted to correct them. ಅವರನ್ನು ನಾನು ಸರಿಪಡಿಸಬೇಕಾಗಿದೆ. I wanted to teach them. ಅವರಿಗೆ ನಾನು ಹೇಳಿಕೊಡಬೇಕಾಗಿದೆ. But how can I destroy them? ಆದರೆ ಹೇಗೆ ನಾನು ಅವರನ್ನು ನಾಶಪಡಿಸಲಿ. Yes, I told you to go and tell them that God is going to destroy them. ಹೌದು, ನಾನು ನಿನಗೆ ಹೇಳಿದ್ದೇನೆ ದೇವರು ಅವರನ್ನು ನಾಶಪಡಿಸುವನು ಎಂಬುದಾಗಿ. But I cannot do that, Jonah. ಆದರೆ ಅದನ್ನು ನಾನು ಮಾಡಲು ಸಾಧ್ಯವಿಲ್ಲ ಯೋನನೇ. They have repented. ಅವರು ಮನಸ್ಸಾಂತರ ಹೊಂದಿದ್ದಾರೆ. How can I destroy them? ಹೇಗೆ ನಾನು ಅವರನ್ನು ನಾಶಪಡಿಸಲಿ. Understand my heart. ನನ್ನ ಹೃದಯವನ್ನು ಅರ್ಥ ಮಾಡಿಕೋ. Pastor, sometimes we don't understand God's way. ಬೋಧಕರೇ, ಕೆಲವು ಸಮಯಗಳಲ್ಲಿ ದೇವರ ಹಾದಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. Some people are wicked people. ಕೆಲವರು ಕೆಟ್ಟ ಜನರಿರುತ್ತಾರೆ. Some people are trouble-making people. ಕೆಲವರು ಆ ಒಂದು ತೊಂದರೆಗಳನ್ನು ಕೊಡುವವರಿದ್ದಾರೆ. Some are evil people. ಕೆಲವರು ಕೆಟ್ಟ ಜನರಿದ್ದಾರೆ. But you may be praying that God will punish them or judge them. ಆದರೆ ನೀನು ಒಂದು ವೇಳೆ ಪ್ರಾರ್ಥಿಸಿರಬಹುದು, ದೇವರವರನ್ನು ಶಿಕ್ಷಿಸಬೇಕು, ಅವರನ್ನು ನಾಶಪಡಿಸಬೇಕೆಂಬುದಾಗಿ. But right in front of your eyes, God is blessing them. ಒಂದು ವೇಳೆ ನಿನ್ನ ಕಣ್ಣೆದುರಿಗೆ ದೇವರು ಅವರನ್ನು ಆಶೀರ್ವದಿಸಬಹುದು. Don't get angry. ಅದಕ್ಕೋಸ್ಕರ ನೀನು ಕೋಪಗೊಳ್ಳಬೇಡ. He is the master. ಆತನು ನಮಗೆ ಗುರುವಾಗಿದ್ದಾನೆ. He is the master. ಆತನು ನಮಗೆ ಗುರುವಾಗಿದ್ದಾನೆ. Let him do what he wants to do. ಆತನು ಏನು ಮಾಡಬೇಕೆಂದಿದ್ದಾನೋ ಅದನ್ನು ಮಾಡಲಿ. He is the creator. ಆತನು ನಮ್ಮನ್ನು ಸೃಷ್ಟಿಸಿದವನು. He has all the rights to do what he wants to do in our life. ನಮ್ಮ ಜೀವನದಲ್ಲಿ ಏನು ಮಾಡಬೇಕೋ ಎಲ್ಲ ಅಧಿಕಾರವು ಆತನಿಗುಂಟು. Don't be angry on what God is doing in your life. ನಿನ್ನ ಜೀವನದಲ್ಲಿ ದೇವರು ಏನು ಮಾಡುತ್ತಿದ್ದಾನೋ ಅದರ ಬಗ್ಗೆ ನೀನು ಕೋಪಗೊಳ್ಳಬೇಡ. Rather accept what God wants to do in your life. ನಿನ್ನ ಜೀವನದಲ್ಲಿ ದೇವರು ಏನು ಮಾಡಬೇಕೆಂಬುದಾಗಿ ಬಯಸುತ್ತಾನೋ ಅದನ್ನು ಮಾಡಲು ನೀನು ಅನುಮತಿಸು. Hallelujah. Hallelujah. Is it? See, if you read verse 5, the beautiful God gives a beautiful example there. 5ನೇ ವಾಕ್ಯವನ್ನು ನಾವು ಓದುವಾಗ ದೇವರು ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡುವವನಾಗಿದ್ದಾನೆ. Jonah is very angry. ಯೋನನು ಬಹಳ ಸಿಟ್ಟುಳ್ಳವನಾಗಿದ್ದಾನೆ. He goes and sits under a plant. ಆತನು ಹೋಗಿ ಒಂದು ಗಿಡದ ನೆರಳಿನಲ್ಲಿ ಕೂತುಕೊಂಡನು. A leafy plant. ಅದು ಆ ಎಲೆಗಳ ಒಂದು ನೆರಳಿನಲ್ಲಿ, ಸೋರೆ ಗಿಡದ ನೆರಳಿನಲ್ಲಿ ಕೂತುಕೊಂಡನು. He was in the anger. ಆತನು ಕೋಪದಲ್ಲಿದ್ದನು. He was enjoying the shadow of the leaf. ಅವನು ಆ ಸೋರೆ ಗಿಡದ ನೆರಳಿನಲ್ಲಿ ಆನಂದಿಸುತ್ತಿದ್ದನು. But in one day, ಆ ಒಂದು ದಿನದಲ್ಲಿ the tree, the plant dried up. ಆ ಒಂದು ಸೋರೆ ಗಿಡವು ಒಣಗಿ ಹೋಯಿತು. And again Jonah became angry. ಪುನಃ ಯೋನನಿಗೆ ಕೋಪ ಉಂಟಾಯಿತು. Then God is asking, ದೇವರು ಮತ್ತೆ ಕೇಳುತ್ತಿದ್ದಾನೆ. 9th verse, 9ನೇ ವಾಕ್ಯದಲ್ಲಿ, is it right for you to be angry about the plant? ಆಗ ದೇವರು ಯೋನನನ್ನು, ನೀನು ಸೋರೆ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ? It is, he said. ಯೋನನು ಹೌದು ಎಂಬುದಾಗಿ ಹೇಳಿದನು. I am so angry. ಹೌದು, ನಾನು ಬಹಳ ಕೋಪವುಳ್ಳವನಾಗಿದ್ದೇನೆ. My God. ನನ್ನ ದೇವರೇ,
God is asking Jonah, are you angry for this plant? ದೇವರು ಯೋನನನ್ನು ಕುರಿತು ಕೇಳುತ್ತಿದ್ದಾನೆ, ಯೋನನೇ, ಈ ಗಿಡಕ್ಕಾಗಿ ನೀನು ಕೋಪವುಳ್ಳವನಾಗಿದ್ದೀಯಾ? How daring Jonah should be. He says, yes, I am angry. ಯೋನನಿಗೆ ಎಷ್ಟೊಂದು ಧೈರ್ಯ ನೋಡಿ ಹೇಳುತ್ತಿದ್ದಾನೆ, ಹೌದು ನಾನು ಸಿಟ್ಟುಳ್ಳವನಾಗಿದ್ದೇನೆ. Can you imagine? ನೀವು ಸ್ವಲ್ಪ ಊಹಿಸಿ ನೋಡಿ, Whom you are telling that you are angry? ನೀನು ಇದ್ದೇನೆ ಎಂಬುದಾಗಿ ಯಾರಿಗೆ ಹೇಳುತ್ತಿದ್ದೀಯಾ? Do you know you are angry on whom? ನಿನ್ನ ಕೋಪವು ಯಾರ ಮೇಲೆ ಇದೆ ಎಂಬುದು ನೀನು ಅರಿತವನಾಗಿದ್ದೀಯಾ? Jonah says, yes, I am angry on you. ಯೋನನು ಹೇಳುತ್ತಿದ್ದಾನೆ, ಹೌದು ನಾನು ನಿಮ್ಮ ಮೇಲೆ ಕೋಪವುಳ್ಳವನಾಗಿದ್ದೇನೆ. See, this shows how good, compassionate God we serve. ಇದು ಎಷ್ಟೊಂದು ದಯೆಯುಳ್ಳ ಕನಿಕರವುಳ್ಳ ದೇವರಿಗೆ ನಾವು ಸೇವೆ ಮಾಡುತ್ತಿದ್ದೇವೆ ಎಂಬುದನ್ನು ತೋರಿಸುವಂತದ್ದಾಗಿದೆ. He allows you to express your emotion to him. ನಿನ್ನ ಎಲ್ಲ ಉದ್ವೇಗಗಳನ್ನು ಆತನಿಗೆ ವಿವರಿಸಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. He's okay when you say, yes, God, I am angry. He's accepting it. ಹೌದು ದೇವರೇ, ನಾನು ನಿಮ್ಮ ಮೇಲೆ ಕೋಪವುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರು ಅದನ್ನು ಒಪ್ಪಿಕೊಳ್ಳುತ್ತಾನೆ. He listens. ಆತನು ಕೇಳುವವನಾಗಿದ್ದಾನೆ. I cannot imagine this. How Jonah can say, I am angry, and God says, okay, Jonah. ನನ್ನಿಂದ ಇದನ್ನು ಊಹಿಸಿ ಕೂಡ ನೋಡಲು ಆಗುತ್ತಿಲ್ಲ. ಯಾಕೆಂದರೆ ಯೋನನು ದೇವರೇ ನಾನು ನಿಮ್ಮ ಮೇಲೆ ಕೋಪವುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರು ಸರಿ ಯೋನನೇ ಎಂಬುದಾಗಿ ಹೇಳುತ್ತಿದ್ದಾನೆ. God said, ದೇವರು ಯೆಹೋವನು ಹೇಳುತ್ತಿದ್ದಾನೆ, you have been concerned about this plant. ಈ ಒಂದು ಗಿಡಕ್ಕಾಗಿ ನೀನು ಕಷ್ಟಪಡಲಿಲ್ಲ. Though you did not tend it or make it to grow, it sprang up overnight and died overnight. ನೀನು ಈ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ, ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. And should I not have concern for the great city of Nineveh? ಈ ರೀತಿಯಾಗಿ ಇರುವುದರಿಂದ ನೀನು ಆ ಒಂದು ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದೋ? Amen. ಆಮೆನ್. You just tell me. ನೀವು ನನಗೆ ಹೇಳಿ, If your child comes and asks for an explanation, why daddy you did like this? ಒಂದು ವೇಳೆ ನಿನ್ನ ಮಗು ಬಂದು ನಿನ್ನ ಬಳಿಯಲ್ಲಿ ತಂದೆಯೇ ನೀವು ಯಾಕೆ ಈ ರೀತಿಯಾಗಿ ಮಾಡಿದ್ದೀರಾ ಎಂಬುದಾಗಿ ಒಂದು ವಿವರಣೆಯನ್ನು ಕೇಳುವಾಗ, as a father, what do you say? ನೀನೊಬ್ಬ ತಂದೆಯಾಗಿ ನೀನು ಏನು ಹೇಳುತ್ತೀಯಾ? Shut your mouth and go. You don't have any rights to ask me. ನೀನು ಬಾಯಿ ಮುಚ್ಚಿಕೊಂಡು ಹೋಗು, ನನ್ನನ್ನು ಕೇಳುವುದಕ್ಕೆ ನಿನಗೆ ಯಾವ ಅಧಿಕಾರವೂ ಇಲ್ಲ ಎಂಬುದಾಗಿ ಹೇಳುತ್ತೀರಾ? Right? ಹೌದಾ? As a father, ಒಬ್ಬ ತಂದೆಯಾಗಿ even when children come and ask me, we say, shut up and go because you're still young. Don't talk to me. ನಮ್ಮ ಮಕ್ಕಳು ನಮ್ಮ ಬಳಿಯಲ್ಲಿ ಬಂದು ಕೇಳುವಾಗ ನೀನು ಬಾಯಿ ಮುಚ್ಚಿಕೊಂಡು ಹೋಗು, ನೀನು ನನ್ನನ್ನು ಕೇಳಲು ಯಾವ ಅಧಿಕಾರವಿಲ್ಲ, ನೀನು ಇನ್ನ ಚಿಕ್ಕವನು ಎಂಬುದಾಗಿ ನಾವು ಗದರಿಸಿ ಕಳುಹಿಸುತ್ತೇವೆ. But here you see, ಆದರೆ ಇಲ್ಲಿ ನೀವು ನೋಡಿ, God is giving explanation to Jonah why he did not destroy. ಯೋನನಿಗೆ ದೇವರು ಒಂದು ವಿವರಣೆಯನ್ನು ಕೊಡುತ್ತಿದ್ದಾನೆ, ನಾನು ಯಾಕೆ ನಿನಿವೆ ಪಟ್ಟಣವನ್ನು ನಾಶಪಡಿಸಲಿಲ್ಲ ಎಂಬುದಕ್ಕಾಗಿ. Such a humble God. ಎಷ್ಟೊಂದು ತಾಳ್ಮೆಯುಳ್ಳ ದೇವರು ನಮ್ಮ ದೇವರು. He loves his servants. ಆತನು ತನ್ನ ಸೇವಕರನ್ನು ಪ್ರೀತಿಸುವವನಾಗಿದ್ದಾನೆ. He loves his prophets. ಆತನು ತನ್ನ ಪ್ರವಾದಿಗಳನ್ನು ಪ್ರೀತಿಸುವವನಾಗಿದ್ದಾನೆ. He loves his children. ಆತನ ಮಕ್ಕಳನ್ನು ಆತನು ಪ್ರೀತಿಸುವವನಾಗಿದ್ದಾನೆ. He says, I love you. ಆತನು ಹೇಳುತ್ತಿದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. See, you are worried about small plant. ನೀನು ಒಂದು ಚಿಕ್ಕ ಗಿಡಕ್ಕಾಗಿ ನೀನು ಬೇಸರಗೊಳ್ಳುತ್ತೀಯ. But I am worried about all my people. ಆದರೆ ನಾನು ನನ್ನ ಜನರಿಗೋಸ್ಕರ ನಾನು ದುಃಖ ಪಡುತ್ತೇನೆ. Amen. ಆಮೆನ್. Pastors, why are you angry on God? ಬೋಧಕರುಗಳೇ, ನೀವು ಯಾಕೆ ದೇವರ ಮೇಲೆ ಕೋಪವುಳ್ಳವರಾಗಿದ್ದೀರಾ? Sometimes you say, I will not do ministry. ಕೆಲವು ಸಮಯಗಳಲ್ಲಿ ನೀವು ಹೇಳುತ್ತೀರಾ, ನಾನು ಸೇವೆ ಮಾಡುವುದಿಲ್ಲ, I will not go to church. ನಾನು ಸಭೆಗೆ ಹೋಗುವುದಿಲ್ಲ. What did I get coming to the church? ನಾನು ಸಭೆಗೆ ಬಂದಿದ್ದರಿಂದ ನನಗೆ ಏನು ದೊರಕಿತು? What blessing I got in the ministry? ಸೇವೆಯಲ್ಲಿ ನನಗೆ ಏನು ಆಶೀರ್ವಾದವು ಸಿಕ್ಕಿತು? What happiness I got in the ministry? ಸೇವೆಯಲ್ಲಿ ನನಗೆ ಏನು ಸಂತೋಷ ಸಿಕ್ಕಿತು? That's why I said I will never come. ಆದ್ದರಿಂದಲೇ ನಾನು ಹೇಳಿದೆ, ನಾನು ಬರುವುದಿಲ್ಲ. But you brought me. ಆದರೆ ನೀನು ನನ್ನನ್ನು ಕರೆತಂದೆ. But see, ಈಗ ನೋಡಿ, what I said, it's happening. ನಾನು ಏನು ಹೇಳಿದನೋ ಅದೇ ನಡೆಯಿತು.
Are you arguing with God? ನೀವು ದೇವರೊಂದಿಗೆ ಈ ರೀತಿಯಾಗಿ ವಾಗ್ವಾದ ಮಾಡುತ್ತಿದ್ದೀರಾ? Holy Spirit is telling me. ಪವಿತ್ರಾತ್ಮ ನನಗೆ ಹೇಳುತ್ತಿದ್ದಾನೆ. Many pastors are arguing with God. Why did you call me for this ministry? ಅನೇಕ ಬೋಧಕರುಗಳು ದೇವರ ಬಳಿಯಲ್ಲಿ ವಾಗ್ವಾದ ಮಾಡುತ್ತಿದ್ದಾರೆ. ದೇವರೇ, ಯಾಕೆ ನನ್ನನ್ನು ಈ ಸೇವೆಗೆ ಕರೆದಿದ್ದೀರಾ? For small things. ಒಂದು ಚಿಕ್ಕ ಚಿಕ್ಕ ಕಾರ್ಯಗಳಿಗೋಸ್ಕರ. Don't worry. ಚಿಂತಿಸಬೇಡಿರಿ. God is a God of compassion and love. ದೇವರು ಪ್ರೀತಿ ಉಳ್ಳವನಾಗಿಯೂ ಕನಿಕರ ಉಳ್ಳವ ದೇವರಾಗಿದ್ದಾನೆ. He will never leave you, my pastors. ನನ್ನ ಬೋಧಕರುಗಳಿಗೆ ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. God will never leave us alone. ನಮ್ಮನ್ನು ಏಕಾಂತವಾಗಿ ಆತನು ಎಂದಿಗೂ ಬಿಡುವುದಿಲ್ಲ. See, God wants to save the people of Nineveh. ದೇವರು ನಿನೆವೆ ಪಟ್ಟಣದ ಜನರನ್ನು ರಕ್ಷಿಸಲು ಆತನು ಬಯಸುತ್ತಾನೆ. At the same time, ಅದೇ ಸಮಯದಲ್ಲಿ he came to speak to one individual Jonah. ಆತನು ಒಬ್ಬ ಯೋನನ ಬಳಿಯಲ್ಲಿ ಮಾತನಾಡಲು ಬಯಸುತ್ತಾನೆ. God who saved thousands of people in Nineveh. ನಿನೆವೆನಲ್ಲಿ ಸಾವಿರ ಗಟ್ಟಲೆ ಜನರನ್ನು ರಕ್ಷಿಸುವಂತನು. He comes and tells Jonah separately, hey, don't worry. You know why I did? Because I love them. ದೇವರು ಯೋನನ ಬಳಿಯಲ್ಲಿ ಪ್ರತ್ಯೇಕವಾಗಿ ಬಂದು ಯೋನನಿಗೆ ಹೇಳುತ್ತಿದ್ದಾನೆ, ಯೋನನೇ, ನೀನು ಕೋಪಗೊಳ್ಳಬೇಡ, ನಾನು ಯಾಕೆ ಈ ಕಾರ್ಯವನ್ನು ಮಾಡಿದ್ದೇನೆ ಎಂಬುದಾಗಿ ಯೋನನ ಬಳಿಯಲ್ಲಿ ವಿವರಿಸುತ್ತಿದ್ದಾನೆ. Sometimes really we don't know why it is happening. We really don't know why it is happening. ಬೋಧಕರುಗಳೇ, ಕೆಲವು ಸಮಯಗಳಲ್ಲಿ ನಮಗೆ ಗೊತ್ತಾಗುವುದಿಲ್ಲ ಯಾಕೆ ಇದು ಈ ರೀತಿಯಾಗಿ ನಡೆಯುತ್ತದೆ ಎಂಬುದಾಗಿ. We don't know really. ನಿಜವಾಗಿ ನಮಗೆ ಅದು ಗೊತ್ತಾಗುವುದಿಲ್ಲ. Sometimes we may get upset and sometimes we may get angry. Why God? ಕೆಲವು ಸಮಯಗಳಲ್ಲಿ ನಾವು ಬೇಸರಗೊಂಡು ಕೋಪಗೊಳ್ಳುತ್ತೇವೆ. ಯಾಕೆ ದೇವರೇ ಇದು ನಡೆಯಿತು? Don't worry. ಚಿಂತಿಸಬೇಡಿರಿ. He is God. ಆತನು ದೇವರು. He is enthroned. ಆತನು ಸಿಂಹಾಸನದಲ್ಲಿ ಆಸೀನನಾಗಿರುವನು. He is controlling everything. ಆತನು ಎಲ್ಲವನ್ನು ತನ್ನ ಹತೋಟಿಯಲ್ಲಿ ಇರಿಸಿದ್ದಾನೆ. You don't worry about it. ಅದರ ಬಗ್ಗೆ ನೀವು ಚಿಂತಿಸಬೇಡಿರಿ. All we need to do is ನಾವು ಮಾಡಬೇಕಾಗಿರುವುದೆಲ್ಲವೂ ಒಂದೇ. do what he is asking you to do. ಆತನು ಏನನ್ನು ಮಾಡಬೇಕೆಂಬುದಾಗಿ ಕೇಳುತ್ತಿದ್ದಾನೋ ಅದನ್ನು ನೀನು ಮಾಡು. Rise up this month. ಈ ತಿಂಗಳಿನಲ್ಲಿ ಎದ್ದೇಳಿರಿ. Don't be angry. ಕೋಪವುಳ್ಳವರಾಗಿರಬೇಡಿ. Don't be angry for what God has asked you to do. ದೇವರು ನಿಮಗೆ ಏನು ಮಾಡಬೇಕು ಎಂಬುದಾಗಿ ಹೇಳಿದ್ದಾನೋ ಅದರ ಮೇಲೆ ನೀವು ಕೋಪವುಳ್ಳವರಾಗಿರಬೇಡಿ. God loves you, my pastor. ನನ್ನ ಬೋಧಕರುಗಳೇ, ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. Don't go away. ಆ ದೇವರನ್ನು ಬಿಟ್ಟು ಅಗಲಿ ಹೋಗಬೇಡಿ. Don't feel that what I said did not happen, so I don't want this ministry. ನಾನು ಏನು ಬಯಸಿದೆನೋ ಅದು ನಡೆಯಲಿಲ್ಲ, ಆದ್ದರಿಂದ ಕೋಪಗೊಂಡು ನನಗೆ ಈ ಸೇವೆ ಬೇಡ ಎಂಬುದಾಗಿ ಅಗಲಿ ಹೋಗಬೇಡಿ. Amen. ಆಮೆನ್. See, Jonah is a prophet. ಯೋನನು ಒಬ್ಬ ಪ್ರವಾದಿಯು. And he says God will destroy you. ಆತನು ಹೇಳುತ್ತಾ ದೇವರು ನಿಮ್ಮನ್ನು ನಾಶಪಡಿಸುವನು ಎಂಬುದಾಗಿ ಹೇಳುತ್ತಿದ್ದಾನೆ. And in front of Jonah's eyes, ಯೋನನ ಕಣ್ಣೆದುರಿಗೆ it did not happen. ಅದು ನಡೆಯಲಿಲ್ಲ. How embarrassing for a prophet. ಒಬ್ಬ ಪ್ರವಾದಿಗೆ ಯಾವ ರೀತಿಯಾದಂತ ಒಂದು ಜಿಗುಪ್ಸೆ ಉಂಟಾಗಿರಬಹುದು. You will go and say prophesy and it will not happen. ನೀವು ಹೋಗಿ ಪ್ರವಾದನೆ ಹೇಳುತ್ತೀರಾ, ಆದರೆ ಅದು ನಡೆಯುವುದಿಲ್ಲ. And you are angry. ನೀವು ಕೋಪಗೊಳ್ಳುತ್ತೀರಾ. God, you gave me this word. I prophesied. It did not happen. ದೇವರೇ, ನೀವು ಈ ವಾಕ್ಯವನ್ನು ಕೊಟ್ಟಿರಿ, ನಾನು ಪ್ರವಾದನೆ ಹೇಳಿದೆ, ಆದರೆ ಇದು ನಡೆಯಲಿಲ್ಲ. Don't worry. ಚಿಂತಿಸಬೇಡಿರಿ. God out of his love has changed the decision. ಆತನ ಒಂದು ಪ್ರೀತಿಯ ಅಪರಿಮಿತವಾದಂತಹ ಪ್ರೀತಿಯಿಂದ ಆತನ ಒಂದು ತೀರ್ಮಾನವನ್ನು ಬದಲಾಯಿಸಿಕೊಂಡನು ಅಷ್ಟೇ. Don't worry. ಚಿಂತಿಸಬೇಡಿರಿ. Don't say I told why it did not happen. No. ನಾನು ಹೇಳಿದೆ ಯಾಕೆ ಇದು ನಡೆಯಲಿಲ್ಲ ಎಂಬುದಾಗಿ ಹೇಳಬೇಡಿ. We all are mere man. We are all mere vessels used by Almighty God. ನಾವೆಲ್ಲರೂ ಒಂದು ಅಲ್ಪ ಮನುಷ್ಯರು, ಅಲ್ಪವಾದ ಒಂದು ಪಾತ್ರೆಗಳು, ದೇವರಿಂದ ಉಪಯೋಗಿಸಲ್ಪಡುವವರು. Yes, God said I will destroy. ದೇವರು ಹೇಳಿದನು, ನಾನು ಈ ಪಟ್ಟಣವನ್ನು ಅಳಿಸುತ್ತೇನೆ ಎಂಬುದಾಗಿ. But now he says I will not destroy. ಆದರೆ ಈಗ ಆತನು ಹೇಳುತ್ತಿದ್ದಾನೆ, ನಾನು ನಾಶಪಡಿಸುವುದಿಲ್ಲ. Jonah, why are you angry? ಯೋನನೇ, ನೀನು ಯಾಕೆ ಕೋಪವುಳ್ಳವನಾಗಿದ್ದೀಯಾ? It's my people. ಅವರು ನನ್ನ ಜನರು.
I love them. ನಾನು ಅವರನ್ನು ಪ್ರೀತಿಸುತ್ತೇನೆ. But you don't worry. ಆದರೆ ನೀನು ಚಿಂತಿಸಬೇಡ. You are still a prophet. ನೀನು ಇನ್ನೂ ಪ್ರವಾದಿಯಾಗಿಯೇ ಇರು. You are still a prophet. ನೀನು ಇನ್ನೂ ಪ್ರವಾದಿಯಾಗಿದ್ದೀಯಾ. Don't think that did not happen. ಅದು ನಡೆಯಲಿಲ್ಲ ಎಂಬುದಾಗಿ ನೀನು ಅಂದುಕೊಳ್ಳಬೇಡ. I changed the decision out of love. ನನ್ನ ಪ್ರೀತಿಯ ಮುಖಾಂತರ ನನ್ನ ತೀರ್ಮಾನವನ್ನು ಬದಲಾಯಿಸಿಕೊಂಡೆನು. I know they will repent. ಅವರು ಮನಸ್ಸಾಂತರ ಹೊಂದುವರು ಎಂಬುದಾಗಿ ನನಗೆ ಗೊತ್ತು. That is why I sent you. ಆದ್ದರಿಂದಲೇ ನಾನು ನಿನ್ನನ್ನು ಕಳುಹಿಸಿದೆನು. Don't feel it did not happen your way. ನಿನ್ನ ಒಂದು ದಾರಿಯಲ್ಲಿ ಅದು ನಡೆಯಲಿಲ್ಲ ಎಂಬುದಾಗಿ ಚಿಂತಿಸಬೇಡ. Amen. ಆಮೆನ್. Go as God wants you to go. ದೇವರು ಯಾವ ರೀತಿಯಾಗಿ ನಿನ್ನನ್ನು ಹೋಗಲು ಬಯಸುತ್ತಾನೋ ಆ ರೀತಿಯಲ್ಲಿ ನೀನು ಹೋಗು. My people, ನನ್ನ ಜನರೇ, go where God is asking you to go. ದೇವರು ಎಲ್ಲಿ ಹೋಗಬೇಕೆಂಬುದಾಗಿ ಕೇಳುತ್ತಾನೋ ನೀವು ಅಲ್ಲಿಗೆ ಹೋಗಿರಿ. Do what God is asking you to do. ದೇವರು ಏನನ್ನು ಮಾಡು ಎಂಬುದಾಗಿ ನಿಮಗೆ ಹೇಳುತ್ತಾನೋ ಅದನ್ನೇ ನೀವು ಮಾಡಿರಿ. Run where God is asking you to run. ಎಲ್ಲಿ ಓಡು ಎಂಬುದಾಗಿ ದೇವರು ಹೇಳುತ್ತಿದ್ದಾನೋ ಅಲ್ಲಿಗೆ ನೀವು ಓಡಿರಿ. Tell what God is asking you to tell. ಹೇಳಿರಿ, ದೇವರು ಏನನ್ನು ನಿಮಗೆ ಹೇಳು ಎಂಬುದಾಗಿ ಹೇಳುತ್ತಾನೋ ಅದನ್ನೇ ಹೇಳಿರಿ. It's not our responsibility whether it happens or not. ಇದು ನಡೆಯುತ್ತದೋ ನಡೆಯುವುದಿಲ್ಲವೋ ಅದು ನಮ್ಮ ಜವಾಬ್ದಾರಿ ಅಲ್ಲ. It is God's responsibility. ಅದು ದೇವರ ಜವಾಬ್ದಾರಿಯಾಗಿದೆ. You don't get angry, my pastor. ನನ್ನ ಬೋಧಕರೇ, ನೀವು ಕೋಪಗೊಳ್ಳಲು ಅವಶ್ಯಕತೆ ಇಲ್ಲ. Don't worry. ಚಿಂತಿಸಬೇಡಿರಿ. The God who protected you ನಿಮ್ಮನ್ನು ಕಾಪಾಡಿದಂತ ದೇವರು will protect your family also. ನಿನ್ನ ಕುಟುಂಬವನ್ನು ಸಹ ಆತನು ಕಾಪಾಡುವನು. The God who fed you ನಿನ್ನನ್ನು ಪೋಷಿಸಿದಂತ ದೇವರು will feed your children also. ನಿನ್ನ ಮಕ್ಕಳನ್ನು ಆತನು ಪೋಷಿಸುವನು. He will never leave you. ಆತನು ಎಂದಿಗೂ ಕೈ ಬಿಡುವುದಿಲ್ಲ. He will never leave you. ಆತನು ಎಂದಿಗೂ ಕೈ ಬಿಡುವುದಿಲ್ಲ. See, he came down to such a level that he was explaining Jonah, don't feel, I am there, I will do it. You don't worry about that. ಆತನು ದೇವರಾಗಿದ್ದು ಆತನು ಎಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಬಂದು ಯೋನನೇ ಚಿಂತಿಸಬೇಡ, ನಾನಿದ್ದೇನೆ ಎಂಬುದಾಗಿ ಹೇಳಿದ ಆತನು. Imagine your wife is angry on you. ಒಂದು ಸ್ವಲ್ಪ ಊಹಿಸಿ ನೋಡಿ, ನಿನ್ನ ಹೆಂಡತಿಯು ನಿನ್ನ ಮೇಲೆ ಕೋಪವುಳ್ಳವಳಾಗಿದ್ದರೆ What will be your answer? ನಿನ್ನ ಒಂದು ಉತ್ತರವೇನು? I don't care. ನಾನು ಅದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. I don't live upon you. ನಾನು ನಿನ್ನ ಮೇಲೆ ಆತುಕೊಂಡಿಲ್ಲ. Whether you want to be here, you be here, or you go. ನೀನು ಇಲ್ಲಿ ಇರಬೇಕಾದ್ರೆ ಇರು, ಇಲ್ಲದಿದ್ದರೆ ಹೋಗು. Don't we say to our wife? ನಾವು ಆ ರೀತಿಯಾಗಿ ನಮ್ಮ ಹೆಂಡತಿಗೆ ಹೇಳುವುದಿಲ್ಲವೇ? Why? ಯಾಕೆ? Because she is dependent on me. ಆಕೆಯು ನನ್ನ ಮೇಲೆ ಆತುಕೊಂಡವಳಾಗಿದ್ದಾಳೆ. We don't give reasons. ನಾವು ಯಾವ ಕಾರಣಗಳನ್ನು ಕೊಡುವುದಿಲ್ಲ. We say go. ನಾವು ಹೇಳುತ್ತೇವೆ ಹೋಗು. But God never did that. ಆದರೆ ದೇವರು ಅದನ್ನು ಮಾಡಲಿಲ್ಲ. He came ಆತನು ಇಳಿದು ಬಂದನು to speak to Jonah. ಯೋನನ ಬಳಿಯಲ್ಲಿ ಮಾತನಾಡುವುದಕ್ಕೋಸ್ಕರ. He is explaining. ಆತನು ವಿವರಿಸುತ್ತಿದ್ದಾನೆ. Jonah, ಯೋನನೇ, for this plant you are worrying so much. ಈ ಒಂದು ಗಿಡಕ್ಕಾಗಿ ನೀನು ಇಷ್ಟೊಂದು ಚಿಂತಿಸುತ್ತೀಯಲ್ಲ. My people, Jonah. ನನ್ನ ಜನರು ಯೋನನೇ, My people, Jonah. ನನ್ನ ಮಕ್ಕಳು ಯೋನನೇ, How will I destroy them? ನಾನು ಹೇಗೆ ಅವರನ್ನು ನಾಶಪಡಿಸಲಿ? Sometimes, no, we may think these wicked people will all die. Wicked people will all destroy. Say, Pastor, that guy has done such a thing, but he is so blessed, Pastor. ಕೆಲವು ಸಮಯಗಳಲ್ಲಿ ನಾವು ಹೇಳುತ್ತೇವೆ ದುಷ್ಟರೆಲ್ಲರೂ ಸತ್ತು ಹೋಗಬೇಕೆಂಬುದಾಗಿ. ಯಾಕೆಂದರೆ ಬೋಧಕರೇ, ಅವರು ಎಷ್ಟೊಂದು ಕೆಟ್ಟ ಕಾರ್ಯಗಳನ್ನು ಮಾಡುತ್ತಿದ್ದಾರೆ, ಅವರು ಇನ್ನೂ ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. You don't be angry on God. ನೀವು ದೇವರ ಮೇಲೆ ಕೋಪವುಳ್ಳವರಾಗಿರಬೇಡಿ. Why they are blessed? ಅವರು ಯಾಕೆ They ಆಶೀರ್ವದಿಸಲ್ಪಟ್ಟಿದ್ದಾರೆ? are good. ಅವರೆಲ್ಲರೂ ಚೆನ್ನಾಗಿದ್ದಾರೆ. I am taking your Bible, but I am not blessed. ನಾನು ನಿಮ್ಮ ವೇದ ಪುಸ್ತಕವನ್ನು ಒತ್ತುಕೊಂಡಿದ್ದೇನೆ, ಆದರೆ ನಾನು ಆಶೀರ್ವದಿಸಲ್ಪಡಲಿಲ್ಲ. They are blessed. ಅವರು ಆಶೀರ್ವದಿಸಲ್ಪಟ್ಟಿದ್ದಾರೆ. Are you angry on God? ದೇವರ ಮೇಲೆ ಈ ರೀತಿಯಾಗಿ ನೀವು ಕೋಪವುಳ್ಳವರಾಗಿದ್ದೀರಾ? Don't worry. ಚಿಂತಿಸಬೇಡಿರಿ. Father is good Father. ತಂದೆಯು ಒಳ್ಳೆ ತಂದೆಯಾಗಿದ್ದಾನೆ. Amen. ಆಮೆನ್. But one word that God gave me this morning is, ಈ ಮುಂಜಾನೆಯಲ್ಲಿ ದೇವರು ಒಂದು ವಾಕ್ಯವನ್ನು ನನಗೆ ಕೊಟ್ಟನು. are you angry on me? ನೀನು ನನ್ನ ಮೇಲೆ ಕೋಪವುಳ್ಳವನಾಗಿದ್ದೀಯಾ? Check in your heart.
ನಿಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಿರಿ. Are you angry on God this morning? ಈ ಮುಂಜಾನೆಯಲ್ಲಿ ದೇವರ ಮೇಲೆ ನೀವು ಕೋಪವುಳ್ಳವರಾಗಿದ್ದೀರಾ? God says, ದೇವರು ಹೇಳುತ್ತಿದ್ದಾನೆ, but I still love you. ನಾನು ಇನ್ನೂ ಸಹ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. I still love you. ನಾನು ಇನ್ನೂ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. The first day when you came for the ministry, how I loved you, I love you in the same way. ನೀನು ಮೊದಲನೆಯ ದಿನದಲ್ಲಿ ಸೇವೆಗೆ ಬಂದಂತ ದಿನದಲ್ಲಿ ನಾನು ಯಾವ ರೀತಿಯಾಗಿ ನಿನ್ನನ್ನು ಪ್ರೀತಿಸಿದೆನೋ ಅದೇ ಪ್ರೀತಿಯಲ್ಲಿ ಇನ್ನೂ ಸಹ ನಾನು ಪ್ರೀತಿಸುತ್ತಿದ್ದೇನೆ. Jana, when I called you, when I had that love for you, even when you ran out from me, I have the same love. ಯೋನನೇ, ನಾನು ನಿನ್ನನ್ನು ಕರೆದಾಗ ನಿನ್ನ ಮೇಲೆ ಇಟ್ಟಿದ್ದಂತ ಪ್ರೀತಿಯು ನೀನು ನನ್ನನ್ನು ಬಿಟ್ಟು ಓಡಿ ಹೋದಾಗಲೂ ಅದೇ ಪ್ರೀತಿಯನ್ನು ನಾನು ನಿನ್ನ ಮೇಲೆ ಇಟ್ಟಿದ್ದೇನೆ. When you ran to Tarshish, my love still was there for you. ನೀನು ನನ್ನನ್ನು ಬಿಟ್ಟು ತಾರ್ಷೀಷಿಗೆ ಅಗಲಿ ಓಡಿ ಹೋದಾಗಲೂ ನನ್ನ ಪ್ರೀತಿ ಇನ್ನೂ ನಿನ್ನ ಮೇಲೆ ಹಾಗೆ ಇತ್ತು. When you were in the belly of the fish, my love was still there for you. ನೀನು ಮೀನಿನ ಹೊಟ್ಟೆಯಲ್ಲಿ ಇದ್ದಾಗಲೂ ನನ್ನ ಪ್ರೀತಿಯು ನಿನ್ನ ಮೇಲೆ ಹಾಗೆಯೇ ಇತ್ತು. When you came to Nineveh, my love was still there for you. ನೀನು ನಿನವೆಗೆ ಬಂದಾಗಲೂ ಸಹ ನನ್ನ ಪ್ರೀತಿ ನಿನ್ನ ಮೇಲೆ ಹಾಗೆಯೇ ಇತ್ತು. Even now I have the same love for you. ಈಗಲೂ ಸಹ ನನ್ನ ಪ್ರೀತಿಯು ನಿನ್ನ ಮೇಲೆ ಹಾಗೆಯೇ ಇದೆ. Are you angry? ನೀವು ದೇವರ ಮೇಲೆ ಕೋಪವುಳ್ಳವರಾಗಿದ್ದೀರಾ? God is asking, are you angry? ದೇವರು ನಿಮ್ಮನ್ನು ಕೇಳುತ್ತಿದ್ದಾನೆ, ನೀವು ಇನ್ನೂ ನನ್ನ ಮೇಲೆ ಕೋಪವುಳ್ಳವರಾಗಿದ್ದೀರಾ ಎಂಬುದಾಗಿ. Pastors, I tell you, ಬೋಧಕರುಗಳೇ, ನಾನು ನಿಮಗೆ ಹೇಳುತ್ತೇನೆ, such a loving God. ಎಷ್ಟೊಂದು ಪ್ರೀತಿಯುಳ್ಳ ದೇವರು, Such a loving God. ಎಷ್ಟೊಂದು ಪ್ರೀತಿಯುಳ್ಳ ದೇವರು. He loves all of us. ನಮ್ಮೆಲ್ಲರನ್ನು ಆತನು ಪ್ರೀತಿಸುವವನಾಗಿದ್ದಾನೆ. Don't be angry. ಕೋಪವುಳ್ಳವರಾಗಿರಬೇಡಿ. If you are angry, ನೀವು ಕೋಪವುಳ್ಳವರಾಗಿದ್ದರೆ speak to God. ದೇವರೊಂದಿಗೆ ಮಾತನಾಡಿ, but don't run away. ಆದರೆ ದೇವರನ್ನು ಬಿಟ್ಟು ಓಡಿ ಹೋಗಬೇಡಿ. If you are angry, ನೀವು ಕೋಪವುಳ್ಳವರಾಗಿದ್ದರೆ speak to God. ದೇವರೊಂದಿಗೆ ಮಾತನಾಡಿ. The God who explained Jonah will explain you also. ಯೋನನಿಗೆ ವಿವರಿಸಿದಂತ ದೇವರು ನಿನಗೂ ಸಹ ಆತನು ವಿವರಿಸುವವನಾಗಿದ್ದಾನೆ. Why are you angry? ಯಾಕೆ ನೀವು ಕೋಪವುಳ್ಳವರಾಗಿದ್ದೀರಾ? He will explain you. ಆತನು ನಿಮಗೆ ವಿವರಿಸುವವನಾಗಿದ್ದಾನೆ. But don't run from God. ಆದರೆ ದೇವರನ್ನು ಬಿಟ್ಟು ಓಡಿ ಹೋಗಬೇಡಿ. David says, ದಾವೀದನು ಹೇಳಿದನು, where I can run, ನಾನು ಎಲ್ಲಿಗೆ ಓಡಿ ಹೋಗಲಿ? where I can run, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಓಡಿ ಹೋಗಲಿ? I go heaven above, you are there. ಆಕಾಶಕ್ಕೆ ಓಡಿ ಹೋದರೂ ನೀವು ಅಲ್ಲಿದ್ದೀರಾ. I go depth of the sea, you are there. ನಾನು ಸಮುದ್ರದ ಅಡಿಯಲ್ಲಿ ಹೋದರೂ ಅಲ್ಲಿಯೂ ಸಹ I ನೀವಿದ್ದೀರಾ. run to east, you are there. ನಾನು ಪೂರ್ವಕ್ಕೆ ಹೋದರೂ ನೀವು ಅಲ್ಲಿದ್ದೀರಾ. I run to the west, you are there. ನಾನು ದಕ್ಷಿಣಕ್ಕೆ ಓಡಿ ಹೋದರೂ ಅಲ್ಲಿಯೂ ನೀವಿದ್ದೀರಾ. Where I can run? ಎಲ್ಲಿ ನಾನು ಓಡಿ ಹೋಗಲಿ? The God who called you is faithful. ನಿನ್ನನ್ನು ಕರೆದಾತನು ನಂಬಿಗಸ್ತನು. Maybe some bad experience, ಒಂದು ವೇಳೆ ಕೆಟ್ಟ ಅನುಭವಗಳಿಂದ, like Jonah. ಯೋನನ ಹಾಗೆ, Maybe some bad experience in the ministry. ಒಂದು ವೇಳೆ ಸೇವೆಯಲ್ಲಿ ಒಂದು ಕೆಟ್ಟ ಅನುಭವಗಳಾಗಿರಬಹುದು. Maybe some bad experience in the family. ಕುಟುಂಬಗಳಲ್ಲಿ ಒಂದು ವೇಳೆ ಕೆಟ್ಟ ಅನುಭವಗಳಾಗಿರಬಹುದು. Maybe some bad experience in your life. ನಿಮ್ಮ ಜೀವನದಲ್ಲಿ ಒಂದು ವೇಳೆ ಕೆಟ್ಟ ಅನುಭವಗಳಾಗಿರಬಹುದು. Don't worry. ಚಿಂತಿಸಬೇಡಿರಿ. God of love is there for you. ಪ್ರೀತಿಸುವಂತ ದೇವರು ನಮಗೋಸ್ಕರ ಇದ್ದಾನೆ. You keep running. ನೀವು ಓಡುತ್ತಲೇ ಇರಿ. You keep running. ನೀವು ಓಡುತ್ತಲೇ ಇರಿ. I know some pastors. ನನಗೆ ಕೆಲವು ಬೋಧಕರುಗಳು ಗೊತ್ತು. Children did not do well. ಮಕ್ಕಳು ಸರಿಯಾಗಿ ಮಾಡುವುದಿಲ್ಲ. Pastors are broken as a father. ಒಬ್ಬ ತಂದೆಯಾಗಿ ಬೋಧಕರುಗಳ ಮನಸ್ಸು ಮುರಿದು ಹೋಗುತ್ತದೆ. They are angry. ಅವರು ಕೋಪವುಳ್ಳವರಾಗಿದ್ದಾರೆ. Why did you do to my children like this? ನನ್ನ ಮಕ್ಕಳನ್ನು ನೀನು ಯಾಕೆ ಈ ರೀತಿಯಾಗಿ ಮಾಡಿದ್ದೀಯಾ? I will not do ministry. ನಾನು ಸೇವೆ ಮಾಡುವುದಿಲ್ಲ. You are angry. ನೀವು Because ಕೋಪವುಳ್ಳವರಾಗಿರುತ್ತೀರಾ. something wrong happened in your children's life. ಯಾಕೆಂದರೆ ನಿಮ್ಮ ಮಕ್ಕಳ ಜೀವನದಲ್ಲಿ ಕೆಲವು ಕೆಟ್ಟ ಅನುಭವಗಳು ನಡೆದಿರಬಹುದು. Oh, some people say, I will not do ministry because something wrong happened in the ministry. ಕೆಲವರು ಹೇಳುತ್ತಾರೆ, ನನ್ನ ಸೇವೆಯಲ್ಲಿ ಕೆಟ್ಟ ಅನುಭವಗಳು ನಡೆದಿದೆ, ಆದ್ದರಿಂದ ನಾನು ಸೇವೆಯನ್ನು ಮಾಡುವುದಿಲ್ಲ. Oh, last meeting did not go well. I lost all my money. I am in problem. I am not going to do ministry. ಕಳೆದ ಮೀಟಿಂಗ್ ಅಲ್ಲಿ ನನ್ನ ಹಣವೆಲ್ಲವೂ ವ್ಯರ್ಥವಾಯಿತು, ನಷ್ಟವಾಗಿದೆ, ಆದ್ದರಿಂದ ನಾನು ಇನ್ನು ಮುಂದೆ ಸೇವೆ ಮಾಡುವುದಿಲ್ಲ. Some experience like Jonah. ಯೋನನ ಹಾಗೆ ಕೆಲವು ಅನುಭವಗಳು.
But God says, ಆದರೆ ದೇವರು ಹೇಳುತ್ತಿದ್ದಾನೆ, Jonah, ಯೋನನೇ, is it right for you to be angry on me? ನೀನು ನನ್ನ ಮೇಲೆ ಕೋಪವುಳ್ಳವನಾಗಿರುವುದು ಸರಿಯೋ ಎಂಬುದಾಗಿ ಕೇಳುತ್ತಿದ್ದಾನೆ. God is asking the same question to you. ದೇವರು ಈ ಮುಂಜಾನೆಯಲ್ಲಿ ಅದೇ ಪ್ರಶ್ನೆಯನ್ನು ನಿಮ್ಮನ್ನು ಸಹ ನೋಡಿ ಕೇಳುತ್ತಿದ್ದಾನೆ. Do you have right ನೀನು be angry on me? ನನ್ನ ಮೇಲೆ ಕೋಪದಿಂದಿರುವುದು ಸರಿಯೋ ಎಂಬುದಾಗಿ ದೇವರು ಕೇಳುತ್ತಿದ್ದಾನೆ. See, after explaining so much, ಇಷ್ಟೆಲ್ಲ ವಿವರಿಸಿದ ಮೇಲೆ Jonah says, ಯೋನನು ಹೇಳುತ್ತಿದ್ದಾನೆ, I am angry. ನಾನು I ಕೋಪವುಳ್ಳವನಾಗಿದ್ದೇನೆ. wish I was dead. ನಾನು ಸಾಯಬೇಕೆಂಬುದು ನಿಮಗೆ ಇಷ್ಟವೋ? I wish that I will die. ನಾನು ಸಾಯಲು ಬಯಸುತ್ತೇನೆ. See, God is talking to Jonah and says, I wish I die. ದೇವರು ಯೋನನ ಬಳಿಯಲ್ಲಿ ಬಂದು ಮಾತನಾಡುತ್ತಿದ್ದಾನೆ, ಆದರೆ ಯೋನನು ನಾನು ಸಾಯಲು ಬಯಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. Amen. ಆಮೆನ್. Is there any pastor here listening to me who says, I don't want anything, let me die, call me, I will die, call me, I don't need this? Is there anybody among you here this morning? I tell brother, don't worry, God's plan is still alive. God's love is there for you. ಈ ಮುಂಜಾನೆಯಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಂತಹ ಬೋಧಕರುಗಳೇ, ನಿಮ್ಮಲ್ಲಿ ಯಾರಾದರೂ ಅಯ್ಯೋ ನನಗೆ ಸಾಕು, ನಾನು ಸಾಯಲು ಬಯಸುತ್ತೇನೆ, ದೇವರೇ ನನ್ನನ್ನು ಕರೆದುಕೊಳ್ಳಿ, ನನಗೆ ಈ ಸೇವೆ ಬೇಡ ಎಂಬುದಾಗಿ ನೀವು ಅಂದುಕೊಂಡಿದ್ದರೆ, ದೇವರು ಇನ್ನೂ ಸಹ ಕನಿಕರ ಉಳ್ಳವನಾಗಿಯೂ ದಯೆ ಉಳ್ಳವನಾಗಿಯೂ ನಿಮ್ಮನ್ನು ಪ್ರೀತಿಸುವವನಾಗಿಯೂ ಇದ್ದಾನೆ. Don't worry what people will talk about you. ನಿನ್ನ ಮೇಲೆ ಜನರು ನಿನ್ನ ಬಗ್ಗೆ ಏನು ಮಾತನಾಡುತ್ತಾರೆ ಎಂಬುದರ ಬಗ್ಗೆ ಕಾಳಜಿ ವಹಿಸಬೇಡ. Don't feel what people will think about you. ನಿನ್ನ ಬಗ್ಗೆ ಜನರು ಏನು ತಿಳಿದುಕೊಳ್ಳುತ್ತಾರೆ ಅಂದುಕೊಂಡಿದ್ದಾರೆ ಎಂಬುದರ ಬಗ್ಗೆ ಕಾಳಜಿ ವಹಿಸಬೇಡ. The God who called you is faithful. ನಿನ್ನನ್ನು ಕರೆದಾತನು ನಂಬಿಗಸ್ತನು. He will lead you. ಆತನು ನಿನ್ನನ್ನು ನಡೆಸುವವನಾಗಿದ್ದಾನೆ. He will lead you. ಆತನು ನಿನ್ನನ್ನು ನಡೆಸುವವನಾಗಿದ್ದಾನೆ. Every child of God who's listening to me this morning, I wanted to tell you, God's full love is available for you. ಈ ಮುಂಜಾನೆಯಲ್ಲಿ ಎಲ್ಲ ದೇವರ ಮಕ್ಕಳು ಯಾರ್ಯಾರೆಲ್ಲ ಈ ಒಂದು ವಾಕ್ಯವನ್ನು ಕೇಳುತ್ತಿದ್ದೀರೋ, ನಾನು ನಿಮಗೆ ಒಂದು ಹೇಳುತ್ತೇನೆ, ದೇವರ ಪ್ರೀತಿ ನಿಮಗೆ ಈಗಲೂ ಉಂಟು. Hallelujah. ಹಲ್ಲೆಲೂಯಾ. God's love was there for Jonah even after he says, I am angry on you. ಯೋನನು ದೇವರ ಬಳಿಯಲ್ಲಿ ನಾನು ನಿಮ್ಮ ಮೇಲೆ ಕೋಪವುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳಿದ ನಂತರವೂ ಸಹ ದೇವರ ಪ್ರೀತಿ ಯೋನನ ಮೇಲೆ ಇತ್ತು. God's love is still there in all of us. ನಮ್ಮೆಲ್ಲರ ಮೇಲೆಯೂ ದೇವರ ಪ್ರೀತಿಯು ಇನ್ನೂ ಇದೆ. Even for this month, ಈ ಒಂದು ತಿಂಗಳಿನಲ್ಲಿಯೂ God's love is there for you. ದೇವರ ಪ್ರೀತಿಯು ನಿಮಗಿದೆ. This whole year, ಈ ಪೂರ್ತಿ ವರ್ಷವು God's love is there for you. ದೇವರ ಪ್ರೀತಿಯು ನಿಮಗಿದೆ. Till we die on this earth, ಈ ಲೋಕವನ್ನು ಬಿಟ್ಟು ನಾವು ಸಾಯುವವರೆಗೂ God's fullness of love is there for all of us. ನಮ್ಮ ಮೇಲೆ ಆತನ ಪರಿಪೂರ್ಣವಾದಂತಹ ಪ್ರೀತಿಯು ಇದೆ. Hallelujah. ಹಲ್ಲೆಲೂಯಾ. Your angry will melt like wax in the love of God. ದೇವರ ಪ್ರೀತಿಯ ಮುಂದೆ ನಿನ್ನ ಕೋಪವು ಒಂದು ಮೇಣದ ಬತ್ತಿ ಹಾಗೆ ಕರಗಿ ಹೋಗುತ್ತದೆ. I wish your angry will dissolve this morning as you are listening to me. ನನ್ನನ್ನು ಕೇಳುತ್ತಿರುವಂತ ನೀವು, ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಒಂದು ಕೋಪವು ಹಾಗೆಯೇ ಅದು ಇಲ್ಲದೆ ಮಾಯವಾಗಿ ಹೋಗಲಿ. I pray your angry will melt now. ನಿಮ್ಮ ಕೋಪವು ಹಾಗೆಯೇ ಅದು ಕರಗಿ ಹೋಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. Oh, I pray the anger will melt like a wax in the love of the heavenly Father. ಪರಲೋಕದ ತಂದೆಯ ಪ್ರೀತಿಯ ಮುಂದೆ ನಿನ್ನ ಒಂದು ಕೋಪವು ಮೇಣದ ಹಾಗೆ ಅದು ಕರಗಿ ಹೋಗಲಿ. All the bitter experience shall melt like wax in the love of Almighty Father. ನಿನ್ನ ಒಂದು ಕಹಿಯಾದ ಅನುಭವಗಳೆಲ್ಲವೂ ಸರ್ವಶಕ್ತನಾದ ದೇವರ ಪ್ರೀತಿಯ ಮುಂದೆ ಹಾಗೆ ಅದು ಕರಗಿ ಹೋಗಲಿ. Pastor, are you full of bitterness in your heart because something
something did not happen your way, I pray that the bitterness will leave you right away. ಬೋಧಕರುಗಳೇ, ನಿಮ್ಮ ಜೀವನದಲ್ಲಿ ನಿಮ್ಮ ಹೃದಯದಲ್ಲಿ ಕಹಿಯಾದ ಅನುಭವಗಳಿದೆಯಾ? ನಾನು ಈಗಲೇ ಪ್ರಾರ್ಥಿಸುತ್ತೇನೆ, ಆ ಕಹಿಯಾದ ಅನುಭವವು ನಿನ್ನನ್ನು ಬಿಟ್ಟು ಹೋಗಲಿ ಎಂಬುದಾಗಿ. In Jesus' name, ಯೇಸುವಿನ ಹೆಸರಿನಲ್ಲಿ let your heart be filled with love. ನಿನ್ನ ಹೃದಯವು ಪ್ರೀತಿಯಿಂದ ತುಂಬಿ ಇರಲಿ. Are you angry because somebody cheated you? ಯಾರೋ ನಿನಗೆ ಮೋಸಗೊಳಿಸಿದರು ಎಂಬುದಕ್ಕಾಗಿ ನೀನು ಕೋಪವುಳ್ಳವನಾಗಿದ್ದೀಯಾ? Are you angry because believers are not supporting you? ನಿನ್ನ ವಿಶ್ವಾಸಿಗಳು ನಿನಗೆ ಸಹಾಯ ಮಾಡದೆ ಇರುವುದಕ್ಕೆ ನೀನು ಕೋಪವುಳ್ಳವನಾಗಿದ್ದೀಯಾ? Are you angry because the ministry is not growing? ನಿನ್ನ ಒಂದು ಸೇವೆಯು ಬೆಳೆಯುತ್ತಿಲ್ಲ ಎಂಬುದಕ್ಕಾಗಿ ನೀನು ಕೋಪವುಳ್ಳವನಾಗಿದ್ದೀಯಾ? Are you angry because somebody is opposing you? ನಿನಗೆ ಯಾರೋ ವಿರೋಧ ಉಳ್ಳವರಾಗಿದ್ದಾರೆ ಎಂಬುದಕ್ಕಾಗಿ ನೀನು ಕೋಪವುಳ್ಳವನಾಗಿದ್ದೀಯಾ? Are you angry because you are not blessed? ನೀನು ಆಶೀರ್ವದಿಸಲ್ಪಡಲಿಲ್ಲ ಎಂಬುದಕ್ಕಾಗಿ ಕೋಪವುಳ್ಳವನಾಗಿದ್ದೀಯಾ? Are you angry because your children are not on the straight path? ಮಕ್ಕಳು ಸರಿಯಾದ ಹಾದಿಯಲ್ಲಿ ನಡೆಯುತ್ತಿಲ್ಲ ಎಂಬುದಕ್ಕಾಗಿ ನೀನು ಕೋಪವುಳ್ಳವನಾಗಿದ್ದೀಯಾ? Are you angry because you are not able to do good for your children? ನಿನ್ನ ಮಕ್ಕಳಿಗೆ ನೀನು ಯಾವ ಒಳ್ಳೆಯದನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ ಎಂಬುದಕ್ಕಾಗಿ ಕೋಪವುಳ್ಳವನಾಗಿದ್ದೀಯಾ? All the anger shall melt today like wax in the love of the Father. ಎಲ್ಲ ನಿಮ್ಮ ಕೋಪಗಳು ತಂದೆಯ ಒಂದು ಪ್ರೀತಿಯ ಮುಂದೆ ಮೇಣದ ಹಾಗೆ ಅದು ಕರಗಿ ಹೋಗಲಿ. Lift up your hands, my pastors. ನನ್ನ ಬೋಧಕರುಗಳೇ, ನಿಮ್ಮ ಹಸ್ತಗಳನ್ನು ಎತ್ತಿರಿ. Lift up your hands, my dear children. ನನ್ನ ಮಕ್ಕಳೇ, ನಿಮ್ಮ ಹಸ್ತಗಳನ್ನು ಎತ್ತಿರಿ. My believers, ನನ್ನ ವಿಶ್ವಾಸಿಗಳೇ, lift up your hands wherever you are. ನೀವು ಎಲ್ಲೇ ಇದ್ದರೂ ನಿಮ್ಮ ಹಸ್ತಗಳನ್ನು ಎತ್ತಿರಿ. Let your anger melt like wax this month. ಈ ತಿಂಗಳಿನಲ್ಲಿ ನಿಮ್ಮ ಕೋಪವು ಮೇಣದ ಹಾಗೆ ಅದು ಕರಗಿ Are ಹೋಗಲಿ. you angry on somebody? ನೀವು ಯಾರ ಮೇಲೆ ಕೋಪವುಳ್ಳವರಾಗಿದ್ದೀರಾ? Are you angry on your neighbors? ನಿನ್ನ ಒಂದು ಪಕ್ಕದಲ್ಲಿ ನಿನ್ನ ಪಕ್ಕದಲ್ಲಿರುವವರ ಮೇಲೆ, ಸ್ನೇಹಿತರ ಮೇಲೆ ನೀನು ಕೋಪವುಳ್ಳವನಾಗಿದ್ದೀಯಾ? Are you angry on your parents? ನಿನ್ನನ್ನು ಹೆತ್ತವರ ಮೇಲೆ ಕೋಪವುಳ್ಳವನಾಗಿದ್ದೀಯಾ? Are you angry on your children? ನಿನ್ನ ಮಕ್ಕಳ ಮೇಲೆ ಕೋಪವುಳ್ಳವರಾಗಿದ್ದೀರಾ? Are you angry and bitter upon the people around you? ನಿನ್ನನ್ನು ಸುತ್ತಲಿರುವಂತ ಜನರ ಮೇಲೆ ನೀನು ಕೋಪವುಳ್ಳವನಾಗಿಯೂ ಕಹಿಯುಳ್ಳವನಾಗಿದ್ದೀಯಾ? Today I tell you, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ, let it melt like wax. ಅದು ಮೇಣದೋಪಾದಿಯಲ್ಲಿ ಹಾಗೆ ಅದು ಕರಗಿ ಹೋಗಲಿ. May the love of the Father fill your heart. ತಂದೆಯ ಪ್ರೀತಿಯು ನಿಮ್ಮ ಹೃದಯಗಳಲ್ಲಿ ತುಂಬಿಸಲ್ಪಡಲಿ. May the love of the Almighty God fill all my people who are listening to me this morning. ಈ ಮುಂಜಾನೆಯಲ್ಲಿ ಇದನ್ನು ಕೇಳುತ್ತಿರುವಂತ ನನ್ನ ಎಲ್ಲ ಮಕ್ಕಳ ಹೃದಯಗಳನ್ನು ಸರ್ವಶಕ್ತನಾದ ದೇವರ ಪ್ರೀತಿಯು ತುಂಬಿಕೊಳ್ಳಲಿ. God fill everybody with your everlasting love. ದೇವರೇ, ನಿಮ್ಮ ಆ ಒಂದು ನಿರಂತರವಾದ ಪ್ರೀತಿಯಿಂದ ಎಲ್ಲರನ್ನು ತುಂಬಿರಿ. Fill all my people with full of love. ನನ್ನ ಜನರ ಹೃದಯಗಳನ್ನು ನಿಮ್ಮ ಪ್ರೀತಿಯಿಂದ ತುಂಬಿರಿ. People, you are worship the God of love. ಮಕ್ಕಳೇ, ನೀವು ಪ್ರೀತಿಸುವಂತ ದೇವರನ್ನು ಆರಾಧಿಸುತ್ತೀರಾ? Your God is full of love. ನಿಮ್ಮ ದೇವರು ಪ್ರೀತಿ ಭರಿತನಾದಂತ ದೇವರು. He loves everybody. ಆತನು ಎಲ್ಲರನ್ನು ಪ್ರೀತಿಸುವವನಾಗಿದ್ದಾನೆ. He loves everybody. ಆತನು ಎಲ್ಲರನ್ನು ಪ್ರೀತಿಸುವವನಾಗಿದ್ದಾನೆ. Let us have the same love on this earth. ಆತನು ಆತನ ಪ್ರೀತಿಯು ಈ ಭೂಮಿಯ ಮೇಲೆಲ್ಲ ತುಂಬಿಸಲ್ಪಡಲಿ. Let's receive the same love this morning. ಈ ಮುಂಜಾನೆಯಲ್ಲಿ ಅದೇ ಪ್ರೀತಿಯನ್ನು ಹೊಂದಿಕೊಳ್ಳಿರಿ. This month, let me be filled with love and grace and compassion of God. ಈ ತಿಂಗಳು ದೇವರ ಪ್ರೀತಿಯು, ದಯೆಯು, ಕನಿಕರವು ತುಂಬಿದಂತ ತಿಂಗಳಾಗಿರಲಿ. Oh my people, wherever you are, may your house be filled with love. ನನ್ನ ಜನರೇ, ನೀವು ಎಲ್ಲೇ ಇದ್ದರೂ ನಿಮ್ಮ ಮನೆಗಳು ಪ್ರೀತಿಯಿಂದ ತುಂಬಿಸಲ್ಪಡಲಿ. Oh, God's love shall be revealed in you. ದೇವರ ಪ್ರೀತಿಯು ನಿಮ್ಮಲ್ಲಿ ಕಾಣಲ್ಪಡಲಿ. God's love shall be revealed in your family. ನಿನ್ನ ಕುಟುಂಬದಲ್ಲಿ ದೇವರ ಪ್ರೀತಿಯು ಕಾಣಲ್ಪಡಲಿ. God's love shall be revealed in your children. ನಿನ್ನ ಮಕ್ಕಳ ಜೀವನದಲ್ಲಿ ದೇವರ ಪ್ರೀತಿಯು ಕಾಣಲ್ಪಡಲಿ. God's love shall be revealed in your church. ನಿನ್ನ ಸಭೆಯಲ್ಲಿ ದೇವರ ಪ್ರೀತಿಯು ಕಾಣಲ್ಪಡಲಿ. Oh, God's love shall be filled in your church. ನಿನ್ನ ಸಭೆಯಲ್ಲಿ ದೇವರ ಪ್ರೀತಿಯು ತುಂಬಲ್ಪಡಲಿ. All this will Hallelujah. happen
All this will happen, Pastor, when you are filled with the love of God. ಇದೆಲ್ಲವೂ ನಡೆಯುತ್ತದೆ, ಆದರೆ ನೀವು ದೇವರ ಪ್ರೀತಿಯಿಂದ ತುಂಬಿರಬೇಕು ಬೋಧಕರುಗಳೇ. Receive it. ಅದನ್ನು ಹೊಂದಿಕೊಳ್ಳಿರಿ, Receive it. ಅದನ್ನು ಹೊಂದಿಕೊಳ್ಳಿರಿ. I am praying for you. ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. Now you will experience the love of the Father. ಈಗ ತಂದೆಯ ಒಂದು ಪ್ರೀತಿಯನ್ನು ನೀವು ಅನುಭವಿಸುವವರಾಗಿರುತ್ತೀರಾ. Jonah, God who filled Jonah with love, He will fill you also with love. ಯೋನನನ್ನು ಪ್ರೀತಿಯಿಂದ ತುಂಬಿಸಿದಂತ ದೇವರು ಆತನು ನಿಮ್ಮನ್ನು ತನ್ನ ಪ್ರೀತಿಯಿಂದ ತುಂಬಿಸಲಿಕ್ಕೆ ಶಕ್ತನಾಗಿದ್ದಾನೆ. Come on, everybody pray. Everybody. ಎಲ್ಲರೂ ಪ್ರಾರ್ಥಿಸಿರಿ. ಹಾಲೆಲೂಯ, ಹಾಲೆಲೂಯ. యేసయ్యా యేసయ్యా యేసయ్యಾ. ಎಲ್ಲ ದೈವ ಸೇವಕರು, ಕರ್ತನಾತ್ಮನು ತನ್ನ ಜೀವವುಳ್ಳ ವಾಕ್ಯದ ಮೂಲಕ ಈ ಉದಯ ಕಾಲದಲ್ಲಿ ಮಾತನಾಡಿದ್ದಾನೆ. ನಿಮ್ಮನ್ನು ತನ್ನ ಸೇವೆಗೋಸ್ಕರ ಕೈ ಹಿಡಿದು ಕರೆದಾತನ ಹೆಸರಿಡಿದು ಕರೆದಾತನಿಗೆ ಕರಗಳ ಮೇಲೆ ಕೆತ್ತಿ ನಾವು ಸ್ತೋತ್ರ ಮಾಡೋಣ. ಕರೆದಿರುವೆ ನಿನ್ನ ಸೇವೆಗೆ, ಅದನ್ನಾನು ಮರೆಯುವೆನೆ. ನನ್ನ ಆಸೆಯು ಅದು ನಿನ್ನ ಸೇವೆಯೇ, ಬೇರೇನು ಬೇಡ ತಂದೆ. ನನ್ನ ಸೇವೆಯ ಜೊತೆಯ ಕೈ ಹಿಡಿದು ನನ್ನನ್ನು ನಡೆಸಯ್ಯ. ನನ್ನ ಸೇವೆಯ ಜೊತೆಯಲ್ಲಿ ಕೈ ಹಿಡಿದು ನನ್ನನ್ನು ನಡೆಸಯ್ಯ. యేసయ్య 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 యేసయ్ಯ. ಎಲ್ಲ ದೇವ ಸೇವಕರ ಬಾಯಿಗಳು ಕರೆದೇಳುವ యేసయ్య 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 యేసయ్య. ಅಪ್ಪನು ನೀನೇ, ನನಗಮ್ಮನು ನೀನೇ. ಅಪ್ಪನು ನೀನೇ, ನನಗಮ್ಮನು ನೀನೇ. ನನ್ನ ಒತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ. ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ. యేసయ్య 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 యేసయ్ಯ. ಕರದಾತನಿಗೆ ಹೇಳುವ ಹೃದಯದ ಅಂತರಾಳದಿಂದ ಬಾಯಿಗಳು ತೆರೆದು ಸ್ವರವೆತ್ತಿ ಕೇಳೋಣ. ನನಗಪ್ಪನು ನೀನೇ, ನನಗಮ್ಮನು ನೀನೇ. ನನ್ನ ಒತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ. యేసయ్య 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 యేసయ్య. ಕರೆದಿರುವೆ ನಿನ್ನ ಸೇವೆಗೆ, ಅದನ್ನಾನು ಮರೆಯುವೆನೆ. ನನ್ನ ಆಸೆಯು ಅದು ನಿನ್ನ ಸೇವೆಯೇ, ಬೇರೇನು ಬೇಡ ತಂದೆ. ನನ್ನ ಸೇವೆಯ ಜೊತೆಯಲ್ಲಿ ಕೈ ಹಿಡಿದು ನನ್ನನ್ನು ನಡೆಸಯ್ಯ. ನನ್ನ ಸೇವೆಯ ಜೊತೆಯಲ್ಲಿ ಕೈ ಹಿಡಿದು ನನ್ನನ್ನು ನಡೆಸಯ್ಯ. యేసయ్య 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 యేసయ్య. Thank you, Father. Thank you, ವಂದನೆಗಳು Lord. ತಂದೆಯೇ. Bless all
the people who are watching us this morning. ಈ ಮುಂಜಾನೆಯಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲಾ ವಿಶ್ವಾಸಿಗಳನ್ನು ಆಶೀರ್ವದಿಸಿರಿ. Bless the people who are watching us in the YouTube. ಯೂಟ್ಯೂಬ್ ಅಲ್ಲಿ ವೀಕ್ಷಿಸುವಂತ ಎಲ್ಲರನ್ನೂ ಆಶೀರ್ವದಿಸಿರಿ. May the blessings flow upon everybody. ನಿಮ್ಮ ಆಶೀರ್ವಾದವು ಎಲ್ಲರ ಮೇಲೆಯೂ ಹರಿಯಲಿ. I know some pastors are filled with burden. ಕೆಲವು ಬೋಧಕರುಗಳು ಭಾರದಿಂದ ತುಂಬಿದವರಾಗಿದ್ದಾರೆ. You are sitting today with full of burden in your heart. ನಿಮ್ಮ ಹೃದಯದಲ್ಲಿ ಭಾರವನ್ನು ಹೊತ್ತುಕೊಂಡವರಾಗಿ ನೀವಿಲ್ಲಿ ಕುಳಿತಿದ್ದೀರಾ. But I wanted to tell you one thing. ಆದರೆ ಒಂದು ಕಾರ್ಯವನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. You are not alone. ನೀವು ಒಬ್ಬಂಟಿಗರಾಗಿ ಇಲ್ಲ. God is with you. ದೇವರು ನಿಮ್ಮೊಂದಿಗಿದ್ದಾನೆ. He will carry your burden. ಆತನು ನಿಮ್ಮ ಭಾರವನ್ನು ಹೊತ್ತುಕೊಳ್ಳುವಂತವನಾಗಿದ್ದಾನೆ. He will carry your burden. ಆತನು ನಿನ್ನ ಭಾರವನ್ನು ಹೊತ್ತುಕೊಳ್ಳುವವನಾಗಿದ್ದಾನೆ. You are not alone, my brother. ನನ್ನ ಸಹೋದರನೇ, ನೀನು ಏಕಾಂತವಾಗಿಲ್ಲ. You are not alone, my sister. ನನ್ನ ಸಹೋದರಿಯೇ, ನೀನು ಏಕಾಂತವಾಗಿಲ್ಲ. God is walking with you. ದೇವರು ನಿನ್ನೊಂದಿಗೆ ನಡೆಯುವವನಾಗಿದ್ದಾನೆ. God who walked with you last month. ದೇವರು ಕಳೆದ ತಿಂಗಳಲ್ಲಿ ನಿನ್ನೊಂದಿಗೆ ನಡೆದವನು He will walk this month also. ಈ ತಿಂಗಳು ಸಹ ಆತನು ನಿನ್ನೊಂದಿಗೆ ನಡೆಯುವವನಾಗಿದ್ದಾನೆ. He will walk next month also. ಮುಂಬರುವ ತಿಂಗಳಲ್ಲಿಯೂ ಆತನು ನಿನ್ನೊಂದಿಗೆ ನಡೆಯುವವನಾಗಿದ್ದಾನೆ. He will never leave you. He will never forsake you. ಆತನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿನ್ನನ್ನು ಎಂದಿಗೂ ಆತನು ತೊರೆಯುವುದಿಲ್ಲ. Everything happens for the good, those who love the Lord. ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. Everything happens for good, my dear brother. ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುವಂತದ್ದಾಗಿದೆ ನನ್ನ ಸಹೋದರನೇ. Good for my sister. ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುವಂತದ್ದಾಗಿದೆ ನನ್ನ ಸಹೋದರಿಯೇ. Maybe in your eyes you are thinking it should not have happened. ಒಂದು ವೇಳೆ ನಿನ್ನ ಕಣ್ಣುಗಳಿಗೆ ಇದು ನಡೆಯಲಿಲ್ಲ ಎಂಬುದಾಗಿ ತೋಚಬಹುದು. Like Jonah, for him it should have not happened. ಯೋನನಿಗೆ ಅದು ಒಂದು ವೇಳೆ ನಡೆಯದೇ ಇದ್ದಿರಬಹುದು. But for God it should happen. ಆದರೆ ದೇವರಿಗೆ ಅದು ನಡೆಯುವಂತದ್ದಾಗಿದೆ. Because He does everything for good. ಯಾಕೆಂದರೆ ಎಲ್ಲವನ್ನು ಒಳ್ಳೆಯದಕ್ಕೋಸ್ಕರ ಆತನು ಮಾಡಿದವನಾಗಿದ್ದಾನೆ. For you also He will do everything for good. ಆತನು ನಿನಗೂ ಸಹ ಎಲ್ಲವನ್ನು ಒಳ್ಳೆಯದಕ್ಕಾಗಿಯೇ ಮಾಡುವವನಾಗಿದ್ದಾನೆ. Love the Lord. ದೇವರನ್ನು ಪ್ರೀತಿಸಿರಿ. Love the Lord. ದೇವರನ್ನು ಪ್ರೀತಿಸಿರಿ. Love the Lord. ದೇವರನ್ನು ಪ್ರೀತಿಸಿರಿ. This month just keep loving the Lord. ಈ ತಿಂಗಳು ಹಾಗೆಯೇ ಸುಮ್ಮನೆ ದೇವರನ್ನು ಪ್ರೀತಿಸುತ್ತಲೇ ಇರಿ. Just keep loving Him. ಆತನನ್ನು ಪ್ರೀತಿಸುತ್ತಲೇ ಇರಿ. That's all He wants. ಅದೇ ಆತನಿಗೆ ಬೇಕಾಗಿರುವುದು. He will take care of everything. ಆತನು ಎಲ್ಲವನ್ನೂ ಕಾಳಜಿ ವಹಿಸುವವನಾಗಿದ್ದಾನೆ. I'll pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. Heavenly Father, ಪರಲೋಕದ ತಂದೆಯೇ, bless everybody. ಎಲ್ಲರನ್ನು Bless ಆಶೀರ್ವದಿಸಿರಿ. all the family. ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ. Protect them with your holy blood. ನಿಮ್ಮ ಪರಿಶುದ್ಧವಾದಂತ ರಕ್ತದಿಂದ ಅವರನ್ನು ನೀವು ಕಾಪಾಡಿರಿ. Every people who are with sick, I command the sickness shall leave them in Jesus' name. ಯಾರ್ಯಾರೆಲ್ಲ ಅನಾರೋಗ್ಯಸ್ಥರಾಗಿದ್ದಾರೋ ಅವರ ಒಂದು ಶರೀರದಲ್ಲಿರುವ ಅನಾರೋಗ್ಯವು ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. Every pain in the body shall leave right now in Jesus' name. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ಶರೀರದಲ್ಲಿರುವಂತಹ ಎಲ್ಲಾ ನೋವುಗಳು ತೊಲಗಿ ಹೋಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. No medical expenses this month in the name of Jesus. ಯೇಸುವಿನ ಹೆಸರಿನಲ್ಲಿ ಈ ತಿಂಗಳಿನಲ್ಲಿ ಅವರಿಗೆ ಯಾವ ಒಂದು ಕಾಯಿಲೆಯ ಖರ್ಚುಗಳು ಬರಬಾರದು ಎಂಬುದಾಗಿ ಪ್ರಾರ್ಥಿಸುತ್ತೇನೆ. I speak healing to everybody. ಎಲ್ಲ ಒಂದು ದೇಹಗಳಲ್ಲಿಯೂ ಆ ಒಂದು ಆರೋಗ್ಯವು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. Protect them. ಕಾಪಾಡಿಕೊಳ್ಳಿರಿ. Protect the ministry. ಅವರ ಸೇವೆಗಳನ್ನು ಕಾಪಾಡಿರಿ. Protect the family. ಅವರ ಕುಟುಂಬಗಳನ್ನು Protect ಕಾಪಾಡಿ. the job that they are doing. ಅವರು ಮಾಡುವಂತ ಕೆಲಸಗಳನ್ನು ಕಾಪಾಡಿರಿ. Protect the business they are doing. ಅವರು ಮಾಡುವಂತ ವ್ಯಾಪಾರಗಳನ್ನು ಕಾಪಾಡಿರಿ. Protect the children's studies they are doing. ಅವರು ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ಕಾಪಾಡಿರಿ. Protect everything, Father God. ಆ ತಂದೆಯಾದ ದೇವರೇ ಅವರಿಗುಂಟಾದ ಎಲ್ಲವನ್ನು ಕಾಪಾಡಿರಿ. Bless everybody. ಎಲ್ಲರನ್ನು ಆಶೀರ್ವದಿಸಿರಿ. In Jesus' name I pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್. Amen. ಆಮೆನ್.